ವಿಷಯವನ್ನು ಹೇಳುವುದು ಸುಲಭ ಅಲ್ಲವೇ? ನೇರಾಗಿ ಹೇಳುವುದು ಸುಲಭ. ಇನ್ನೊಬ್ಬರ ತಪ್ಪು ಹಿಡಿಯುವುದು ಸ್ವಲ್ಪ ಕಷ್ಟ ಅಲ್ಲವೇ? ನೇರಾಗಿ ಹೇಳಿದ್ದರೆ ಕೇಳ್ತಾರೆ. ಇನ್ನೊಬ್ಬರ ತಪ್ಪು ಹಿಡಿದು ಅದು ಏಕೆ ತಪ್ಪು ತೋರಿಸಬೇಕಂದರೆ ಯುಕ್ತಿಗಳೆಲ್ಲ ತೋರಿಸಬೇಕು. ಇದು ಹೇಳುವವರಿಗೆ ಅನಿಸುತ್ತದೆ, ಅಬ್ಬಾ ಇನ್ನೊಬ್ಬರನ್ನು ನಿಂದೆ ಮಾಡ್ತಾ ಇದ್ದೀವಿ, ಅವರು ತಪ್ಪು ಹಿಡಿಯುತ್ತಾ ಇದ್ದೀವಿ ಎಂದು ಹೇಳುವವನಿಗೆ ಅನಿಸುತ್ತದೆ. ಕೇಳುವವರಿಗೆ ಯಾರು ತಪ್ಪು ಹಿಡಿಯುತ್ತೀವೋ ಮನಸ್ಸು ತಕ್ಷಣವೇ ಅವರನ್ನು ಕೀಳಾಗಿ ನೋಡ್ತದೆ, ಆದರ ಕಲ್ಕೊಂಡು ಬಿಡ್ತದೆ. ಅದು ಆಗಬಾರದು. ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ಚರ್ಚೆ ಮಾಡುವಾಗ ವೀತರಾಗ ವಿಷಯೋ ಚರ್ಚಾ ಎಂದು ಹೇಳಿದ್ದಾರೆ. ಸ್ವಾಮೀಜಿ ಉದಾಹರಿಸ್ತಾರೆ. ಇದು ಚರ್ಚೆ ಯಾರು ಮಾಡಬೇಕಂದರೆ ವೈರಾಗ್ಯವಿರುವವರು, ಪಕ್ಷಪಾತವಿಲ್ಲದವರು, ದ್ವೇಷವಿಲ್ಲದವರು, ತಪ್ಪಿದ್ದರೂ ಪರವಾಗಿಲ್ಲ, ತಪ್ಪೆಂದು ತಿಳ್ಕೊಂಡರೂ ಅವರ ಮೇಲೆ ಆದರ ಕಲ್ಕೊಳ್ಳಬಾರದು. ಬುದ್ಧಿಯಪ್ಪ, ಬುದ್ಧಿ ಸ್ವಲ್ಪ ಏನೋ ಕೈ ಕಾಲು ಜಾರಿ ಏನೋ ಮಾಡಲ್ಲವ, ಬುದ್ಧಿ ಜಾರಿ ಒಂದು ತಪ್ಪು ಹೇಳ್ತದೆ, ಏನಿದೆ? ಬುದ್ಧಿ ಯಾರಿಗೂ ಬುದ್ಧಿ ಅಲ್ಲ. ಬುದ್ಧಿ ಅಂದರೆ ಅಂತಃಕರಣ. ಯಾರೂ ಅಂತಃಕರಣ ಅಲ್ಲ, ಯಾರೂ ದೇಹವಲ್ಲ, ಯಾರೂ ಮನಸ್ಸಲ್ಲ. ನಾವೆಲ್ಲರೂ ಯಾರು? ದೇಹ, ಇಂದ್ರಿಯ. ಇದು ಆನ್ ಇದೆಯಾ? ಕೇಳಿಸ್ತಾ ಇದೆಯಾ? ಹಾಂ. ನಾವು ಯಾರು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಅಲ್ಲ. ನಾವು ಬುದ್ಧಿ ಅಲ್ಲ, ಬುದ್ಧಿಯನ್ನು ದಾಟಿರುವ ಚೈತನ್ಯ ಆತ್ಮ ಇದೆ, ಅದು ನಾವೆಲ್ಲರೂ. ಬುದ್ಧಿ ತಪ್ಪು ಮಾಡಿದ್ದರೆ ಮನುಷ್ಯನಿಗೆ ಏನಾದರೂ ಕಮ್ಮಿ ಆಗ್ತದೆ? ನೋಡಿ, ನಿತ್ಯ ಚೈತನ್ಯ ಆತ್ಮ ಅದು ನಿತ್ಯ ಶುದ್ಧ. ಅದು ಏನೂ ತಪ್ಪು ಮಾಡಲ್ಲ, ಅದು ಎಂದಿಗೂ ಶುದ್ಧವಾಗೇ ಇರುತ್ತದೆ. ಬುದ್ಧಿ ತಪ್ಪು ಮಾಡ್ತದೆ, ಮಾಡಲಿ ಏನಿದೆ? ನೀವು ಪೆನ್ನು ಬರೆಯುವಾಗ ಪೆನ್ನು ಸರಿಯಾಗಿ ಬರೆಯಲಿಲ್ಲ, ಕೆಲವೊಮ್ಮೆ ಇಂಕ್ ಹೆಚ್ಚು ಬೀಳುತ್ತದೆ. ನೀವು ಅಕ್ಷರ ಬರೆಯೋಕ್ಕೆ ಹೋದರೆ ಒಂದು ಕಡೆ ಇಂಕ್ ಹೆಚ್ಚು ಬೀಳುತ್ತದೆ, ಒಂದು ಕಡೆ ಏನಾಗ್ತದೆ, ಅಕ್ಷರ ಮೇಲೆ ಮೇಲೆ ಕಂಡು ಬರುತ್ತದೆ. ಕೆಲವೊಮ್ಮೆ ಅಕ್ಷರ ದಪ್ಪ, ಸ್ವಲ್ಪ ಜಾರಿ ಅಕ್ಷರ ದಪ್ಪದಾಗಿ ಬಿಡ್ತದೆ. ಅದರಿಂದ ಏನು ಹೇಳ್ತೀವಿ? ಆ ಅಕ್ಷರ ತಪ್ಪಾದರೆ ಅದೆಲ್ಲಕ್ಕೆ ನಾನೇ ಜವಾಬ್ದಾರಿ ಎಂದು ಹೇಳ್ತೀರಾ? ಪೆನ್ನು ಮಾಡ್ತದೆ ತಪ್ಪು. ಹಾಗೆ ಸಲಕರಣೆಯನ್ನು ಬಳಸಿದಾಗ ಸಲಕರಣ ದೋಷಗಳಿರುತ್ತವೆ. ಈ ಬುದ್ಧಿ ಇರುವವರೇ ಚರ್ಚೆ ಮಾಡಬೇಕು. ಯಾರ್ಯಾರು ಚರ್ಚೆ ಮಾಡುವಕ್ಕೆ ಯೋಗ್ಯತೆ ಆಗಲ್ಲ. ಶಾಸ್ತ್ರ ಹೇಳ್ತದೆ. ಮಹನೀಯರು, ವಿರಕ್ತರು, ಶಾಸ್ತ್ರದಿಂದ ಗುರುಮುಖದಿಂದ ಕಲಿತಿರುವವರು, ಗುರು ಸೇವಾ ದೈವಭಕ್ತಿ ಇರುವವರು, ವೈರಾಗ್ಯವೂ ಇರುವವರು ನಮಗೆ ಸತ್ಯ ತಿಳ್ಕೊಳ್ಳಬೇಕೇ ಹೊರತು ಇನ್ನೊಬ್ಬರು ತಪ್ಪು ಮಾಡಿದ್ದಾರಾ ಸರಿ ಮಾಡಿದ್ದಾರಾ ನಮಗೇಕೆ? ಸರಿ. ಹಾಗಾದರೆ ಇನ್ನೊಂದು ಪ್ರಶ್ನೆ ಉಲ್ಟಾ ಆಗುತ್ತದೆ. ಬರೀ ಸರಿ ಅಂದರೆ ಏನು? ತಪ್ಪು ತಿಳಿಯುವುದೇ ಸರಿ ಅಲ್ಲವೇ? ಇನ್ನೊಬ್ಬರ ತಪ್ಪು ನೋಡಬಾರದು ಹೇಳ್ತಾರೆ. ತಪ್ಪು ತಿಳ್ಕೊಂಡು ತಪ್ಪು ಸರಿ ಮಾಡಿದ್ದರೆ ಸರಿ ಅನ್ನೋ ಗೊತ್ತಾಗ್ತದೆ. ಈ ಎರಡೂ ಪರಸ್ಪರ ವಿರುದ್ಧ ಆಯಿತು. ತಪ್ಪು ನೋಡದಿದ್ದರೆ ಸರಿ ಗೊತ್ತಾಗಲ್ಲ, ತಪ್ಪನ್ನು ಸರಿ ಮಾಡಿದರೆ ಸರಿ ಎಂದು ಗೊತ್ತಾಗ್ತದೆ. ತಪ್ಪೇ ನೋಡಬಾರದು ಅಂದರೆ ಕರೆಕ್ಷನ್ ಇಲ್ಲ, ಕರೆಕ್ಷನ್ ಇಲ್ಲ ಅಂದರೆ ಸರಿ ಗೊತ್ತಾಗಲ್ಲ. ಏನು ಮಾಡೋದು? ಅದು ಮಾಡಿದರೆ ಕಷ್ಟ, ಇದು ಮಾಡಿದರೆ ಕಷ್ಟ. ಆದ್ದರಿಂದ ತಪ್ಪು ಸರಿ ಮಾಡಲೇಬೇಕು. ಮಾಡುವಾಗ ಹೇಗೆ ಮಾಡಬೇಕೆನ್ನುವುದು ತಿಳ್ಕೊಳ್ಳಬೇಕು. ಅಂದರೆ ನಾನು ಇವರ ತಪ್ಪು ಹಿಡಿಯುತ್ತಾ ಇದ್ದೀನಿ ಎಂದಲ್ಲ, ತಪ್ಪು ಅವರು ಮಾಡ್ತಾರಾ ನಾವು ಮಾಡ್ತಾರಾ ಎಂಬುದಲ್ಲ. ಯಾರೇ ಮಾಡಲಿ ಒಂದು ಬುದ್ಧಿ ಮಾಡಿತು. ಬುದ್ಧಿ ನಿಮ್ಮದು ಅಲ್ಲ, ನಮ್ಮದು ಅಲ್ಲ, ಎಲ್ಲರ ಬುದ್ಧಿ ಒಂದೇ ಅಲ್ಲವೇ? ನಾವೆಲ್ಲರೂ ಬುದ್ಧಿ ದಾಟಿ ಇರುವ ಚೈತನ್ಯ ಸ್ವರೂಪರು. ಬುದ್ಧಿ ನಮಗೊಂದಿದೆ, ನಿಮಗೊಂದು ಈ ಕೈ ಕಾಲು ಇದೆ, ಈ ಕೈ ತಪ್ಪು ಮಾಡ್ತದೆ, ನಿಮ್ಮ ಕೈ ಮಾಡ್ತದೆ, ಎಲ್ಲರದ್ದು ಮಾಡ್ತದೆ. ಏನಿದೆ? ಬಾಯಿ ಜಾರಿ ಹೇಳ್ತೀವಿ, ನಿಮ್ಮ ಬಾಯಿ ನಮ್ಮ ಬಾಯಿ ಎಲ್ಲರ ಬಾಯಿ ಅಂಥದ್ದೇ. ಅದೇ ಬಾಯಿ ಅಲ್ಲವೇ? ಅದೇ ಬಾಯಿ, ಅದೇ ಕೈ ಕಾಲು, ಅದೇ ದೇಹ, ಅದೇ ಇಂದ್ರಿಯ, ಅದೇ ಮನಸ್ಸು. ಸ್ವಲ್ಪ ವ್ಯತ್ಯಾಸ ಅಷ್ಟೇ. ದೇಹೇಂದ್ರಿಯಗಳು ತಪ್ಪು ಮಾಡಿದ್ದರೆ ಆತ್ಮಕ್ಕೇನು ದೋಷ ಇಲ್ಲ. ಆದರೆ ಆ ತಪ್ಪು ತಿಳ್ಕೊಳ್ಳುವುದೇ ಏಕೆ ಅಂದರೆ ಆ ದೇಹೇಂದ್ರಿಯಗಳನ್ನು ದಾಟಿ ಇರುವುದಕ್ಕೆ ತಪ್ಪು ತಿಳ್ಕೊಳ್ತೀವಿ. ದೇಹೇಂದ್ರಿಯ ಮಟ್ಟದಲ್ಲಿ ಇದ್ದುಕೊಂಡು ನನ್ನ ದೇಹೇಂದ್ರಿಯ ಸರಿಯಾಗಿದೆ, ನಿಮ್ಮ ದೇಹೇಂದ್ರಿಯ ತಪ್ಪು ಎಂದು ಇದು ತಿಳ್ಕೊಂಡರೆ ಇದು ತಪ್ಪು. ಇದರಿಂದ ಏನು ವಿವೇಕ ಬರಲ್ಲ. ನನ್ನ ಇಂದ್ರಿಯ ನನ್ನ ಮನಸ್ಸು ಕರೆಕ್ಟು, ನಿನ್ನ ಮನಸ್ಸು ತಪ್ಪು. ನನ್ನ ಬುದ್ಧಿ ಸರಿಯಾಗಿದೆ, ನಿನ್ನ ಬುದ್ಧಿ ತಪ್ಪು. ಅಂದರೆ ಒಂದು ಬುದ್ಧಿಯನ್ನು ಇನ್ನೊಂದು ಬುದ್ಧಿಗಿಂತ ಹೆಚ್ಚು.
ಒಂದು ಇಂದ್ರಿಯ ಇನ್ನೊಬ್ಬರ ಇಂದ್ರಿಯಕ್ಕಿಂತ ಹೆಚ್ಚು, ಒಬ್ಬರ ದೇಹ ಇನ್ನೊಬ್ಬರ ದೇಹಕ್ಕಿಂತ ಹೆಚ್ಚು ಹೀಗೆ ಹೇಳಿದ್ದರೆ ಅದು ದೇಹಾಭಿಮಾನ ಗಟ್ಟಿ ಆಗುತ್ತದೆ. ಇನ್ನೊಂದು ದೇಹ ಮೇಲೆ ದ್ವೇಷ, ಒಂದು ದೇಹ ಮೇಲೆ ಅಭಿಮಾನ, ಇನ್ನೊಂದು ಬುದ್ಧಿ ಮೇಲೆ ದ್ವೇಷ, ಒಬ್ಬರ ಬುದ್ಧಿ ಮೇಲೆ ಅಭಿಮಾನ. ಹಾಗಲ್ಲದೆ ಎಲ್ಲ ಬುದ್ಧಿಗಳು ಅಧ್ಯಾಸವೇ, ಎಲ್ಲ ಬುದ್ಧಿಗಳು ಅನಾತ್ಮವೇ. ಯಾವುದೂ ತಾನಲ್ಲ, ನೀನೂ ಅಲ್ಲ, ನಾನು ಅಲ್ಲ. ನೀವು ತಪ್ಪು ಮಾಡಿದ್ದರೇನು, ನಾನು ಮಾಡಿದರೇನು, ಯಾರು ಮಾಡಿದ್ದರೂ ಒಂದೇ. ತಪ್ಪು ನೀನು ಮಾಡ್ತೀನ ನಾನು ಮಾಡ್ತೀನ ಎಂದಲ್ಲ, ಯಾರು ಮಾಡಿದರೂ ಬುದ್ಧಿ ಮಾಡ್ತದೆ. ಯಾರು ಮಾಡಿದ್ದರೂ ನೀನು ಮಾಡಲ್ಲ, ನಾನು ಮಾಡಲ್ಲ, ಬುದ್ಧಿ ಮಾಡ್ತದೆ. ಆದ್ದರಿಂದ ನಾವಿಬ್ಬರು ಸೇರಿಕೊಂಡು ಬುದ್ಧಿಯ ತಪ್ಪುಗಳನ್ನು ಹುಡುಕಬೇಕೇ ಹೊರತು ನಮ್ಮ ಆತ್ಮ ತಪ್ಪು ಹುಡುಕಬಾರದು. ಈಗ ಗೊತ್ತಾಯ್ತಾ? ತಪ್ಪು ಎಲ್ಲಿ ಹುಡುಕುವುದು? ನಿಮ್ಮ ಬುದ್ಧಿ ಆಗಬಹುದು, ನನ್ನ ಬುದ್ಧಿ ಆಗಬಹುದು. ಆ ಬುದ್ಧಿ ತಪ್ಪು, ಏಕೆಂದರೆ ಬುದ್ಧಿ ಸ್ವಭಾವದಿಂದಲೇ ಅಲ್ಪ. ಬುದ್ಧಿ ಯೋಚನೆ ಅಲ್ಪನೇ ಮಾಡ್ತದೆ. ಒಂದು ದೃಷ್ಟಿ ಇಟ್ಕೊಳ್ತದೆ, ಒಂದು ವೃತ್ತಿ ಇಟ್ಕೊಳ್ತದೆ, ಒಂದು ಕೋಣದಿಂದ ನೋಡ್ತದೆ, ಅದಕ್ಕೆ ಸಂಬಂಧಗಳಿಂದ ನೋಡ್ತದೆ, ಅಷ್ಟೇ. ಬುದ್ಧಿ ಸ್ವಭಾವ ಅಷ್ಟೇ. ಬುದ್ಧಿಗೆ ಅನಂತವೂ ಅರ್ಥವಾಗಲ್ಲ, ಅನಂತವರ್ಥವಾಗ್ತದೆ. ಬುದ್ಧಿಗೆ ಅನಂತ ಏಕೆ ಅರ್ಥವಾಗಲ್ಲ ಅಂದರೆ ಬುದ್ಧಿ ಸ್ವಭಾವವೇ ಅಲ್ಪವನ್ನು ತಿಳಿಯುವುದು, ಸಂಬದ್ಧವನ್ನು ತಿಳಿಯುವುದೇ ಹೊರತು ಸರ್ವ ಸಂಬಂಧರಹಿತ ಸ್ವತಃ ಸಿದ್ಧ ಸರ್ವವ್ಯಾಪಕವನ್ನು ತಿಳಿಯುವಕ್ಕೆ ಬುದ್ಧಿಗೆ ಸಾಮರ್ಥ್ಯವಿಲ್ಲ. ಏಕೆ? ಅದನ್ನು ತಿಳಿಯಬೇಕಂದ್ರೆ ಬುದ್ಧಿ ಬಿಡಬೇಕು. ಆದ್ದರಿಂದ ಬುದ್ಧಿಯನ್ನು ತಪ್ಪು ಹಿಡಿಯುವುದು, ಒಬ್ಬರ ಬುದ್ಧಿ ತಪ್ಪು ಇನ್ನೊಬ್ಬರ ಬುದ್ಧಿ ಸರಿ ಎಂದು ಆ ದೃಷ್ಟಿಯಿಂದ ಅಲ್ಲ. ಯಾವ ಬುದ್ಧಿ ಹೇಳಿದ್ದರೂ ಬುದ್ಧಿ ಹೇಳಿದ್ದೇ ಅಲ್ಪವಾಗಿದೆ, ಪರಿಮಿತವಾಗಿದೆ. ಅದನ್ನು ದಾಟಿ ನೋಡಿದ್ದರೆ ಇನ್ನು ವ್ಯಾಪಕ ದೃಷ್ಟಿ, ನಿಷ್ಪಕ್ಷಪಾತ ದೃಷ್ಟಿ, ನಿರಭಿಮಾನ ದೃಷ್ಟಿ. ಬುದ್ಧಿಯಲ್ಲಿ ತಪ್ಪು ಹಿಡಿಯುವುದಂದ್ರೇನು? ಅಭಿಮಾನವನ್ನು ತಪ್ಪು ಹಿಡಿಯುವುದು, ಪಕ್ಷಪಾತವನ್ನು ತಪ್ಪು ಹಿಡಿಯುವುದು. ಅಲ್ಲಿರಬೇಕು. ಪಕ್ಷಪಾತದಲ್ಲಿ ತಪ್ಪಿದೆ, ಅಭಿಮಾನದಲ್ಲಿ ತಪ್ಪಿದೆ. ಅದು ಬಿಟ್ಟಾಗ ಮನಸ್ಸು ಶುದ್ಧವಾಗುತ್ತದೆ, ನಿಷ್ಪಕ್ಷಪಾತವಾಗಿರುತ್ತದೆ, ವ್ಯಾಪಕವಾಗಿರುತ್ತದೆ. ವ್ಯಾಪಕ ಅಂದ್ರೇನು? ಎಲ್ಲ ಕೋಣಗಳನ್ನು ಅರ್ಥ ಮಾಡಿಕೊಳ್ತದೆ. ಮಿಕ್ಕ ಎಲ್ಲರ ವಿವಿಧ ದೃಷ್ಟಿಗಳನ್ನು ಅರ್ಥ ಮಾಡಿಕೊಂಡು ತಾನು ಸ್ವಯಂ ಯಾವ ದೃಷ್ಟಿಗೆ ಸಿಕ್ಕಾಕ್ಕೊಳ್ಳಲ್ಲ. ಎಲ್ಲ ಪರಿಮಿತ ಆ್ಯಂಗಲ್ಸ್ ಎಲ್ಲ ಅರ್ಥ ಮಾಡಿಕೊಳ್ತದೆ, ತಾನು ಯಾವ ಆ್ಯಂಗಲ್ಗೆ ಯಾವ ಕೋಣಕ್ಕೆ ಸಿಕ್ಕಾಕ್ಕೊಳ್ಳಲ್ಲ. ಆಯಾ ಕೋಣಗಳು ಆಯಾ ದೃಷ್ಟಿಗೆ ಸರಿಯಾಗಿವೆ. ಆ ದೃಷ್ಟಿಗೆ ಹಾಗೆ ಕಂಡು ಬರ್ತದೆ, ಈ ದೃಷ್ಟಿಗೆ ಹೀಗೆ ಕಂಡು ಬರ್ತದೆ. ತಪ್ಪೇನು? ಏಕೆಂದರೆ ಪ್ರತಿಯೊಂದು ದೃಷ್ಟಿ ಪರಿಮಿತವೇ, ಆಯಾ ದೃಷ್ಟಿಗೆ ಹಾಗೆ ಕಂಡು ಬರ್ತದೆ. ಅದರಲ್ಲಿ ಆಶ್ಚರ್ಯವೇನು? ಅದರಲ್ಲಿ ದೊಡ್ಡ ತಪ್ಪೇನು? ನೀನು ಆ ದೃಷ್ಟಿಗೆ ಸಿಕ್ಕಾಕ್ಕೊಳ್ಳಬೇಡ, ಅಷ್ಟೇ ಹೇಳೋದು. ನೀನು ಆ ದೃಷ್ಟಿಗೆ ಪರಿಮಿತವಾಗಬೇಡ. ಆ ದೃಷ್ಟಿಗೆ ಹಾಗೆ ಕಂಡು ಬರುವುದು ನಿಜ. ಆ ದೃಷ್ಟಿಗೆ ಪರಿಮಿತವಾಗಿ ವ್ಯಾಪಕ ದೃಷ್ಟಿಯನ್ನು ಕಲ್ಕೊಳ್ಳಬೇಡ. ಇದು ಕಲಿಯತಕ್ಕ. ಅದಕ್ಕೋಸ್ಕರ ಶಾಸ್ತ್ರೀಯ ಚರ್ಚೆ ಬೇರೆ, ಲೌಕಿಕರ ಚರ್ಚೆ ಬೇರೆ. ಲೌಕಿಕರು ನಾನು ಹೇಳಿದ್ದು ಕರೆಕ್ಟು, ನೀನು ಹೇಳಿದ್ದು ತಪ್ಪು, ನಾನು ಗೆದ್ದೆ ನೀನು ಸೋತೆ. ಇಲ್ಲಿ ನಾನು ನೀನು ಯಾರು ಗೆಲ್ಲುತ್ತಾರೆ ಯಾರು ಸೋಲುತ್ತಾರೆ ಎಂಬುದು ಅದು ವೈಯಕ್ತಿಕ ಅಭಿಮಾನ. ಅದು ಪಂಡಿತರಂದರೆ ಬುದ್ಧಿ ಅಭಿಮಾನಿಗಳು ಅಷ್ಟೇ. ಪಂಡಿತ ಅಂದರೆ ಎರಡು ಅರ್ಥ. ಆತ್ಮ ತತ್ವಜ್ಞಾನಿಗೆ ಪಂಡಿತ ಹೇಳ್ತೀವಿ, ಬುದ್ಧಿಯನ್ನು ಅಭಿಮಾನ ಮಾಡುವವನು ಪಂಡಿತ ಹೇಳ್ತೀವಿ. ಆ ಪಂಡಿತರು ಬೇರೆ, ಈ ಪಂಡಿತ ಬೇರೆ. ಆದ್ದರಿಂದ ಪಂಡಿತರು ಮಾಡುವ ಅಂದರೆ ಲೌಕಿಕ ಬುದ್ಧಿಯ ಮಾಡುವ ಚರ್ಚೆ ಬೇರೆ, ಶಾಸ್ತ್ರೀಯ ದೃಷ್ಟಿಯೇನು? ಶಾಸ್ತ್ರ ಅಂದರೆ ಒಂದು ವ್ಯಕ್ತಿ ಅಲ್ಲ, ನೀನು ನಾನು ಇಂಥ ಮುಂತಾದ ನೀನು ನಾನು ಎಂಬ ಪರಿಮಿತ ದೃಷ್ಟಿಗಳನ್ನು ದಾಟಿ ಸ್ವತಃಸಿದ್ಧವಾಗಿರುವ ಚಿನ್ಮಯವಾಗಿರುತ್ತದೆ. ದೇಶ ಕಾಲ ದೃಷ್ಟಿಗಳು ಎಲ್ಲ ದಾಟಿ ಒಂದು ಸ್ವತಃಸಿದ್ಧವಾದ ಪರಿಪೂರ್ಣ ಅಖಂಡ ಸ್ವರೂಪವಾಗಿರುತ್ತದೆ. ಆ ದೃಷ್ಟಿ ಶಾಸ್ತ್ರ ಹೇಳ್ತದೆ. ಮಿಕ್ಕ ದೃಷ್ಟಿಗಳನ್ನು ತಗೊಂಡು ಇದು ಪರಿಮಿತಪ್ಪ ನೋಡು, ಇದು ಪರಿಮಿತ, ಒಂದೊಂದು ಪರಿಮಿತಿ ಹೇಳುತ್ತಾ ನಿಮ್ಮ ಎಲ್ಲ ಪರಿಮಿತಿಗಳನ್ನು ದಾನಿಸಿ ತಾನು ಯಾವ ದೃಷ್ಟಿಯಲ್ಲಿದೆಯೋ ಶಾಸ್ತ್ರ ಆ ದೃಷ್ಟಿ ನಿಮಗೆ ಕೊಟ್ಟು ಬಿಡುತ್ತದೆ. ನೀವು ಅದೇ ಶಾಸ್ತ್ರ ದೃಷ್ಟಿ ಆಗಿಬಿಟ್ಟರೆ, ನೀವು ಬ್ರಹ್ಮ ತಿಳ್ಕೊಂಡರೆ ನೀವೇ ಶಾಸ್ತ್ರ ಸ್ವರೂಪ ಆಗಿಬಿಡ್ತೀರಿ. ನಿಮ್ಮ ಆತ್ಮಸ್ವರೂಪವೇ ಶಾಸ್ತ್ರ, ನೀವೇ ಆಗಿಬಿಡ್ತೀರಿ. ಎಲ್ಲರೂ ಅದೇ. ಹಾಗೆ ನಮ್ಮನ್ನು ಈ ಪರಿಮಿತ ದೃಷ್ಟಿಯಿಂದ ದಾಟಿಸುವುದು ಇದು ಯಾವ ವ್ಯಕ್ತಿ ಮಧ್ಯೆ ಚರ್ಚೆ ಅಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನು ಸೋಲಿಸುವುದು, ಯಾರು ಗೆಲ್ಲುವುದು ಯಾರು ಸೋಲಿಸುವುದು, ಇದು ವ್ಯಕ್ತಿಗಳ ಮಧ್ಯ ಅಲ್ಲ. ನಮ್ಮ ಸಾಮಾನ್ಯ ಮನುಷ್ಯ ಬುದ್ಧಿ ಶಾಸ್ತ್ರ ದೃಷ್ಟಿ. ಶಾಸ್ತ್ರ ಅಂದರೆ ವ್ಯಾಪಕವಾದ ತತ್ವದೃಷ್ಟಿ, ಮನುಷ್ಯ ಅಂದರೆ ಪರ್ಸನಲ್ ಇಂಡಿವಿಜುವಲ್ ಅಂತಃಕರಣ ದೃಷ್ಟಿ. ವೈಯಕ್ತಿಕ ಬುದ್ಧಿ ದೃಷ್ಟಿ ಬೇರೆ, ಶಾಸ್ತ್ರದ ಪೂರ್ಣ ದೃಷ್ಟಿ ಸ್ವತಃಸಿದ್ಧ ತತ್ವಾನುಭವ ಬೇರೆ. ಈ ಎರಡರ ಮಧ್ಯೆ ಚರ್ಚೆ. ಇದು ತಿಳ್ಕೊಂಡ್ರೆ
ಅನಾವಶ್ಯಕ ಗಲಾಟ, ದ್ವೇಷಗಳು, ಅವರು ಕೆಟ್ಟ ಇವರು ತಪ್ಪು ಎಲ್ಲರೂ ಇರಲಿ ಅದಕ್ಕೋಸ್ಕರ ಚರ್ಚೆ ಮಾಡುವಾಗ ದೊಡ್ಡವರಿಂದಲೇ, ಗುರುಗಳಿಂದಲೇ, ಮಹನೀಯರಿಂದಲೇ ಕಲಿಯಬೇಕು. ಅವರು ಹೇಳಿದ್ದು ಕೇಳಬೇಕು. ಜನರು ಏನೋ ಚರ್ಚೆ ಮಾಡಿದ್ದರೆ ಸಾಕು, ವಿಷಯ ಎತ್ತಿದ್ದರೆ ಸಾಕು, ತಾನು ಹೇಳಿಬಿಡ್ತಾರೆ. ನೀವು ಮೊದಲು ಶಾಸ್ತ್ರೀಯ ದೃಷ್ಟಿ ಕಲ್ತ್ಕೊಂಡಿದ್ದೀಯಾ? ಒಂದು ಏನೋ ಉದಾಹರಣೆ ಹೀಗೆ ತಪ್ಪಿದೆ ಅಂದರೆ ಇನ್ನೊಬ್ಬರು ಹೌದು ಈಗ ತಪ್ಪು ಮಾಡಿದ, ಇನ್ನೊಂದು ತಪ್ಪು ತೋರಿಸ್ತು. ಏನಪ್ಪ ಅವ್ರ ತಪ್ಪು ಇವರ ತಪ್ಪು ಹುಡುಕುತ್ತಾ ದ್ವೇಷ ಮಾಡುವುದ ನಿಮಗೆ ಬೇಕಾಗಿದ್ದು? ಮತ್ತು ನೀವು ಹೇಳಿದ್ರಲ್ಲ ತಪ್ಪು, ನಾನು ಹೇಳಿದೆ ಅನ್ನ. ಈಗ ಇದು ನೋಡಿ, ಇದಕ್ಕೋಸ್ಕರ ಬಂದಿದ್ದೀಯಾ? ಕಲಿಯುವುದಕ್ಕೆ ಇದಕ್ಕೋಸ್ಕರ ಇಲ್ಲಿ ಬಂದಿದ್ದೇಕೆ? ನಾನು ಬಂದಿದ್ದು ಶಾಸ್ತ್ರದೃಷ್ಟಿ ಹೇಳುವುದಕ್ಕೆ. ನನ್ನ ಪರ್ಸನಲ್ ಯಾರ ಮೇಲೆ, ಯಾವ ವ್ಯಕ್ತಿ ಮೇಲೆ, ಯಾವ ಪಂಡಿತರ ಮೇಲೆ ದ್ವೇಷ ಇದ್ದರೆ ಅವರ ತಪ್ಪು ಇವರ ತಪ್ಪು ಹೇಳುವುದಕ್ಕೆ, ನನ್ನ ವೈಯಕ್ತಿಕ ದ್ವೇಷಗಳನ್ನು, ವೈಯಕ್ತಿಕ ಕೋಪವನ್ನು, ವೈಯಕ್ತಿಕ ಅಭಿಮಾನವನ್ನು ನಿಮಗೆ ಉಪದೇಶ ಮಾಡುವುದಕ್ಕೆ ನಾನಿಲ್ಲಿ ಬಂದಿದ್ದೀನ? ನಿಮಗಿಲ್ಲವ ಅಭಿಮಾನಗಳು, ದ್ವೇಷಗಳು, ಕೋಪಗಳು? ನಿಮಗೂ ಇವೆ, ನನಗೂ ಇವೆ. ನನ್ನದೇಕೆ ಕಲಿಯುವುದು ನೀವು? ನಿಮಗೂ ಇದೆಲ್ಲವಾ? ಅದು ಸಾಕು. ಇನ್ನು ನನ್ನದು ಹೊಸದು ಕಲಿಯುವುದೇಕೆ? ನಮಗೆಲ್ಲರಿಗೂ ತಮ್ಮ ತಮ್ಮ ಅಭಿಮಾನ, ಆಸಕ್ತಿ, ಪಕ್ಷಪಾತ ಇರುವಾಗ ಇನ್ನೊಬ್ಬರದು ಪಕ್ಷಪಾತ ಕಲಿತಿದ್ದರೆ ನಮಗೇನಾಗುತ್ತದೆ? ಏನು ಸಿಗಬೇಕು ನಮಗೆ? ಅದಕ್ಕೋಸ್ಕರ ನೀವು ಬಂದಿಲ್ಲ, ಅದಕ್ಕೋಸ್ಕರ ನಾನು ಹೇಳುತ್ತಾ ಇಲ್ಲ. ನನ್ನ ಉದ್ದೇಶವೂ ಅದು ಅಲ್ಲ, ನಿಮ್ಮ ಉದ್ದೇಶವೂ ಅಲ್ಲ. ಆವಾಗಲೇ ಅದೊಂದು ನಿಜವಾದ ಆಧ್ಯಾತ್ಮಿಕ ಅಧ್ಯಯನ, ಅದು ನಮ್ಮ ಆತ್ಮಾಧ್ಯಯನ. ವಿ ಆರ್ ಸ್ಟಡಿಯಿಂಗ್ ಅವರ್ ಸೆಲ್ವ್ಸ್. ನಮ್ಮನ್ನು ನಾವು, ನಮ್ಮ ತತ್ವವನ್ನು, ಜೀವನ ತತ್ವವನ್ನೇ ನಾವು ಕಲಿಯುತ್ತಾ ಇದ್ದೇವೆ. ಈ ದೃಷ್ಟಿ ಇಟ್ಟುಕೊಂಡು ಅನ್ವೇಷಣ ಆಗಬೇಕು. ಅದಕ್ಕೋಸ್ಕರನೇ ಶಮ, ದಮ, ವಿವೇಕ, ವೈರಾಗ್ಯ ಮತ್ತೆ ಮತ್ತೆ ಹೇಳ್ತದೆ. ನಿಜವಾದ ವಿವೇಕಿಗಳು, ವಿರಕ್ತರೇ ಚರ್ಚೆ ಮಾಡಬೇಕು, ಯಾರ್ಯಾರಿಂದಲೂ ಆಗಲ್ಲ. ಅದಕ್ಕೋಸ್ಕರ ಯಾರು ಚರ್ಚೆ ಮಾಡಿದರೆ ನಾನು ಮಾಡ್ತೀನಿ, ನನಗೂ ಬಾಯಿದೆ ನಾನು ಹೇಳ್ತೀನಿ ಅಂದರೆ. ಒಂದು ಸಲ ಯಾರೋ ಪಂಡಿತರು ಅಸ್ತವ್ಯಸ್ತ ಮಾತಾಡಿದ್ದರೆ ಶೃಂಗೇರಿ ಆಚಾರ್ಯ ಏನು ಹೇಳಿದ್ದಾರೆ, ಸಂಸ್ಕೃತದಲ್ಲಿ ಅವರಿಗೆ ಬೈದರಂತೆ ಯಾರೋ ಕೇಳಿ. ನಾನೇನು ಡೈರೆಕ್ಟ್ಲಿ ಕೇಳಲಿಲ್ಲ, ಯಾರೋ ಹೇಳಿದ್ದಾರೆ. ಏನಂದು ಬಾಯಿ ಇದೆ ಎಂದು ಮಾತಾಡಬಾರದು ಎಂದು ಸಂಸ್ಕೃತದಲ್ಲಿ ಮುಖಮಸ್ತೀತಿ ನ ವಕ್ತವ್ಯಂ ಎಂದು ಹೇಳಿಬಿಟ್ರಂತೆ. ಬಾಯಿ ಇದೆ ಎಂದು ಹೇಳಬಾರದು, ಏನೇನೋ ಹೇಳಬಾರದು. ಅದು ಹೇಳುವ ವಿಷಯ, ಆ ದೃಷ್ಟಿ ಅದು ಇಟ್ಕೊಂಡು ಹೇಳಬೇಕೇ ಹೊರತು ಸುಮ್ಮನೆ ಬಾಯಿ ಇದೆ ಎಂದು ಏನೋ ಹೇಳಬಾರದು. ಹಾಗೆ ಯಾಕಂದರೆ ಅದು ಸಂಪ್ರದಾಯ. ಅದಕ್ಕೋಸ್ಕರ ಗುರುಗಳು, ಶಾಸ್ತ್ರ, ಸಂಪ್ರದಾಯ. ಗುರು, ಶಾಸ್ತ್ರ, ಸಂಪ್ರದಾಯ ಈ ಮೂರು ಏಕಿಟ್ಕೊಳ್ತೀವಿ ಅಂದರೆ ಈ ಮೂರರಲ್ಲಿ ಇದು ಇರುತ್ತದೆ. ಏಕೆ ಗುರುಗಳು ಯಾರಾಗ್ತಾರೆ? ತಾನು ಸ್ವಯಂ ತನ್ನ ಗುರುವಿನಿಂದ ಆ ಶಾಸ್ತ್ರ ದೃಷ್ಟಿಯನ್ನು ಕಲಿತುಕೊಂಡು ತನ್ನ ವೈಯಕ್ತಿಕ ಬುದ್ಧಿ, ವೈಯಕ್ತಿಕ ಅಭಿಮಾನ, ವೈಯಕ್ತಿಕ ಕೋಪಗಳು, ವೈಯಕ್ತಿಕ ಪಕ್ಷಪಾತಗಳು ಬಿಟ್ಟಿರುವವನೇ ಸ್ವಯಂ ಅಂಥ ಗುರುಗಳ ಹತ್ತಿರ ಇದ್ದು ಕಲಿತುಕೊಂಡವನು ಗುರುವಾಗುವ ಯೋಗ್ಯತೆ. ನೀವು ಅದು ಕಲಿಯದಿದ್ದರೆ ನೀವು ಇನ್ನೂ ನೀನೇ ಕಲಿಯಬೇಕಾಗಿರುವ ಸ್ಥಿತಿ ಇದೆ. ಇನ್ನೊಬ್ಬರಿಗೇನು ಹೇಳ್ತಿ ಅಲ್ಲವೇ? ಅದು ಆಗಬೇಕು. ಅದಕ್ಕೋಸ್ಕರ ಅಂಥ ಆ ಗುರುಗಳ ಸನ್ನಿಧಿಯಲ್ಲಿದ್ದು ಅನೇಕ ವರ್ಷಗಟ್ಟಲ ಪೂರ್ತಿ ತನ್ನಲ್ಲಿ ತನ್ನ ವೈಯಕ್ತಿಕ ದೃಷ್ಟಿ ಹೋಗುವವರೆಗೂ ಬಿಡಬಾರದು ಗುರುಗಳನ್ನು. ಹೆಚ್ಚು ಟೈಮ್ ಇಲ್ಲ ಅಂದರೆ ಆಗಾಗಾದರೂ ಹೋಗಿ ಬರಬೇಕು. ಪ್ರತಿ ದಿವಸ ಇರೋಕ್ಕಾಗದಿದ್ದರೆ ಆಗಾಗ ಹೋಗಿ ಈ ವೈಯಕ್ತಿಕ ದೃಷ್ಟಿ, ಈ ಅಂತಃಕರಣ ದೋಷ ಇದು ಪೂರ್ತಿ ಬಿಟ್ಟು ಹೋಗುವವರೆಗೂ ಆ ಗುರುಗಳ ಸಾಂಗತ್ಯ ಮಾಡ್ತಾ ಇರಬೇಕು. ಸಾಂಗತ್ಯ ಅಂದರೆ ಕೇಳುವುದು, ಆ ದೃಷ್ಟಿಯನ್ನು ಪಡ್ಕೊಳ್ಳೋದು. ಅವರು ಯಾವ ದೃಷ್ಟಿಯಿಂದ ನೋಡುತ್ತಾರೆ, ಯಾವ ದೃಷ್ಟಿಯಿಂದ ಮಾತಾಡ್ತಾರೆ, ಆ ದೃಷ್ಟಿಯನ್ನು ಪಡ್ಕೊಂಡು ಈ ನಾನು ನನ್ನದು ಎಂದು ನಾನು ಬಿಡಬೇಕು ಅಲ್ಲವೇ? ಅದು ಕಲಿಯಬೇಕು. ಇದು ಕಲಿಯುವುದಕ್ಕೆ ಗುರು ಸನ್ನಿಧಿ, ಗುರು ಸೇವಾ, ಸತ್ಸಾಂಗತ್ಯ ಪ್ರಯೋಜನವಿದೆ. ಅಷ್ಟೇ ಹೊರತು ವೈಯಕ್ತಿಕವಾಗಿ ಏನೋ ಅವರಿಗೆ ಕೊಡುವುದು ಅದಲ್ಲ. ವೈಯಕ್ತಿಕ ಅಂದರೆ ಪರ್ಸನಲ್ಲಿ ಏನೋ ಕೊಡುವುದು, ಇದು ಸೋಷಲ್ ಅಲ್ಲ. ಇದು ಆಧ್ಯಾತ್ಮಿಕ ಸಂಬಂಧ. ಆಂತರಂಗಿಕ ಹೃದಯದಿಂದ ಕಲಿಯುವುದಕ್ಕೆ ಆ ಸಂಬಂಧ. ಆದ್ದರಿಂದ ಅಂಥ ಗುರುಗಳನ್ನು ಹುಡುಕೊಂಡು ಹೋಗಿ ಎಂದು ಹೇಳ್ತದೆ ಶಾಸ್ತ್ರ. ಗೊತ್ತಾಗ್ತದೆ, ನೀವು ನೋಡಿದ್ದರೆ, ಮಾತಾಡಿದ್ದರೆ, ಸ್ವಲ್ಪ ಹೊತ್ತು ಮಾತಾಡಿದರೆ ಗೊತ್ತಾಗಿಬಿಡ್ತದೆ. 1, 2, 4 ಪ್ರವಚನಗಳನ್ನು ಕೇಳಿದ್ದರೆ ಹೇಗೆ ಹೇಳ್ತಾ ಇದ್ದಾರೆ? ಕೇವಲ ತರ್ಕಬಲದಿಂದ ಮಾತಾಡ್ತಾ ಇದ್ದಾರಾ? ಸ್ವಲ್ಪ ಈ ತರ್ಕ, ಇಂದ್ರಿಯ ದೃಷ್ಟಿ, ಮನೋದೃಷ್ಟಿ ಬಿಟ್ಟು ಅನುಭವ ದೃಷ್ಟಿಯ ಮಾತಾಡ್ತಾ ಇದ್ದಾರೆ, ಗೊತ್ತಾಗ್ತದೆ. ಸ್ವಲ್ಪ ಗೊತ್ತಾದರೆ ಇದು ಚೆನ್ನಾಗಿದೆ, ಇದು ನಿಷ್ಪಕ್ಷಪಾತವಾಗಿದೆ, ಅನುಭವ ದೃಷ್ಟಿಯಾಗಿದೆ, ಇದು ನನಗೆ ಬೇಕು, ಇಂಥವರಿಂದ ನಾನು ಕೇಳಬೇಕು ಅನಿಸಿದ್ದರೆ ಅವರ ಹತ್ತಿರ ಇದ್ದು ಕೇಳಬೇಕು. ಅದು ಶಾಸ್ತ್ರ, ಅದು ಅಧ್ಯಯನ. ಅದಕ್ಕೋಸ್ಕರ ನೀವು ಅನಿಸಬಹುದು, ಇನ್ನೊಬ್ಬರ ತಪ್ಪನ್ನೇ ಹಿಡಿಯೋದೇಕೆ? ಇನ್ನೊಬ್ಬರು ತಪ್ಪಲ್ಲಪ್ಪ, ತಪ್ಪು ಯಾರದು ಎಂದಲ್ಲ, ಯಾರದೇ ಆಗಲಿ ತಪ್ಪು ಅಷ್ಟೇ. ಆ ತಪ್ಪು ನನ್ನಲ್ಲಿಯೂ ಇರಬಹುದೋ ಏನೋ, ಅದರಿಂದ ನನ್ನಲ್ಲಿಯೂ ಇರಬಹುದು ಎಂದು ಯೋಚನೆ ಮಾಡಿ ನನ್ನ ಬುದ್ಧಿಯಲ್ಲಿ ಸರಿ ಮಾಡಿಕೊಳ್ಳುವುದಕ್ಕೆ
ಇನ್ನೊಬ್ಬರು ಬೌದ್ಧರು ಹೀಗೆ ಹೇಳಿದ್ದಾರೆ ಆಯಿತು. ಅಂಥ ಬುದ್ಧಿ ಯಾರೇ ಎರಡು ಬಗೆ ಇರುತ್ತಾರೆ ಜನರು. ಒಂದು ವೈಯಕ್ತಿಕವಾದರೆ ತಪ್ಪಾಗ್ತದೆ, ಅಥವಾ ಶಾಸ್ತ್ರ ದೃಷ್ಟಿ ಇಟ್ಕೊಂಡ್ರೆ ಸರಿ ಆಗ್ತದೆ. ಎರಡೇ ಎರಡು, ಒಂದು ಸತ್ಯ ಒಂದು ಮಿಥ್ಯ, ಒಂದು ಸರಿಯಾದ ತಿಳುವಳಿಕೆ ಒಂದು ತಪ್ಪು ತಿಳುವಳಿಕೆ. ಇನ್ನೊಬ್ಬರು ಹೇಳಿದ್ದು ತಪ್ಪು ತಿಳುವಳಿಕೆ ಆದರೆ ಅದು ಜೀವದೃಷ್ಟಿ, ಅಜ್ಞಾನಿ ದೃಷ್ಟಿ. ಅದು ನಮ್ಮ ಎಲ್ಲರಲ್ಲಿರುತ್ತದೆ, ಯಾವುದೇ ಒಂದು ರೂಪವಾಗಿರುತ್ತದೆ. ಅವರು ಒಂದು ಬಗೆ ಹೇಳಿದರೆ ನಾವು ಸ್ವಲ್ಪ ಬೇರೆ ಹೇಳ್ತೀವಿ, ಬಟ್ ಆ ಬುದ್ಧಿ ಜೀವಬುದ್ಧಿ ಎಲ್ಲರಲ್ಲಿ ಇದೆ. ನಾವೆಲ್ಲರೂ ಅದೇ ಜೀವಬುದ್ಧಿ. ಆದ್ದರಿಂದ ಅವರನ್ನು ಖಂಡಿಸುವುದು, ಅವರನ್ನು ತಪ್ಪು ಹಿಡಿಯುವುದರಲ್ಲ, ಅವರ ಮಾತುಗಳನ್ನು ಇಟ್ಟುಕೊಂಡು ನಮ್ಮನ್ನು ನಾವು ಸರಿ ಮಾಡಿಕೊಳ್ತಾ ಇದ್ದೀವಿ ಅಲ್ಲವೇ. ಜನರು ಏನೋ ಒಂದು ಆಹಾರ ವಿಹಾರದಲ್ಲಿ ತಪ್ಪು ಮಾಡ್ತಾರೆ, ಮಾಡಿದ್ದರೆ ಅವರಿಗೆ ಉದಾಹರಣೆ ಹೇಳ್ತಾ ಇದ್ದೀನಿ, ಲೌಕಿಕ ಉದಾಹರಣೆ. ಏನೋ ತಿನ್ನಬಾರದಿತ್ತು ಅದು ತಿಂದು ಬಿಟ್ಟ, ಏನೋ ಮಾಡಬಾರದು ಮಾಡಿದ, ಅವ್ರಿಗೇನೋ ರೋಗ ಬಂತು, ಡಾಕ್ಟ್ರ್ ಹತ್ತಿರ ಹೋದಾಗ ತುಂಬ ತೊಂದರೆ ಆಯಿತು. ಎಷ್ಟು 1 ತಿಂಗಳು 2 ತಿಂಗಳು ಕಷ್ಟಪಡಬೇಕಾಯಿತು, ಔಷಧ ತೊಗೊಂಡ್ರೆ ಎಲ್ಲ ವಾಸಿ ಆಯಿತು. ಗೊತ್ತಾಯಿತು, ಅಯ್ಯೋ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ. ಇನ್ನೊಬ್ಬರಿಗೆ ಹೇಳ್ತಾರೆ, ನೋಡಿ ನಾವೆಲ್ಲರೂ ಹೀಗೆ ತಿಂತಾ ಇದ್ದೀವಿ, ಈ ವಸ್ತು ತಿಂತಾ ಇದ್ದೀವಿ, ಈ ಸೀಸನ್ನಲ್ಲಿ ಈ ವಸ್ತುವು ಹೀಗೆ ತಿನ್ನಬಾರದು, ನಾನು ತಿಂದೆ ಈ ರೋಗ ಮಾಡಿಕೊಂಡೆ, ಅದರಿಂದ ನೀವು ಮಾಡಬೇಡಿ ಅಂತ ಇನ್ನೊಬ್ಬರಿಗೆ ಹೇಳ್ತಾರೆ. ಏಕೆಂದರೆ ಅದೇ ತಪ್ಪು ನಾವೆಲ್ಲರೂ ಮಾಡ್ತೀವಿ, ಅದಕ್ಕೋಸ್ಕರ ಎಲ್ಲರಿಗೋಸ್ಕರ ಹೇಳ್ತೀವಿ. ಹಾಗೆ ಅದರಿಂದ ತಪ್ಪು ಇದ್ದರೆ ಅದು ನಮ್ಮ ಎಲ್ಲರಲ್ಲೇ ಇದೆ, ಸತ್ಯ ಇದೆ ಅಂದರೆ ನಮ್ಮೆಲ್ಲರ ಆತ್ಮಾನುಭವವೇ. ಹಾಗೆ ನಮ್ಮಲ್ಲೇ ತಪ್ಪು ದೃಷ್ಟಿ, ವಾಸ್ತವಿಕ ದೃಷ್ಟಿ, ಈ ಎರಡೂ ನಮ್ಮಲ್ಲೇ ಇವೆ. ಈ ತಪ್ಪು ದೃಷ್ಟಿಯನ್ನು ಬಿಟ್ಟು ಸರಿಯಾದ ದೃಷ್ಟಿಗೆ ಹೋಗಬೇಕು. ಈ ದೃಷ್ಟ್ಯ ತಮ್ಮ ಅನುಭವ ದೃಷ್ಟಿಯ ವಿಚಾರ ಮಾಡಿದರೆ ಅದು ಸರಿಯಾದ ಅಧ್ಯಯನ. ಶಾಸ್ತ್ರಾಧ್ಯಯನ, ಗುರುಮುಖತಃ ಅಧ್ಯಯನ, ಸಂಪ್ರದಾಯ ಅಧ್ಯಯನ ಅಂದರೆ ಇದು. ಇವರು ಹೇಳ್ತಾರೆ ಗುರುಮುಖತ ಮಾತು ಗುರುಮುಖತ ಹೇಳ್ತಾರೆ. ಏಕೆ? ನಾವು ಪುಸ್ತಕ ಓದ್ಕೊಳ್ಬಾರ್ದು, ನಾವೇ ಓದ್ಕೊಳ್ತೀವಿ. ನಾವು ಓದ್ಕೊಂಡ್ರೆ ತಪ್ಪೇನು? ಗುರೇ ಬೇಕಾ? ನೋಡು, ವಾದಿಸಬೇಡು, ನೀವು ಓದ್ಕೋ, ನಂತರ ನಿಮಗೆ ಗೊತ್ತಾದರೆ ಏಕೆ? ನೀವು ಓದ್ಕೊಂಡ್ರೆ ನಿಮಗೆ ಅರ್ಥವಾದರೆ ಮತ್ತೆ ಕೇಳಬೇಡ, ಅರ್ಥ ಮಾಡ್ಕೊ. ನಿಮಗೆ ಅರ್ಥವಾಗಲ್ಲ, ಇನ್ನೇನಾದರೂ ಆದರೆ ಆವಾಗ ಬಾ, ಆವಾಗ ಹೇಳ್ತೀನಿ. ಈಗ ಏನು ಹೇಳಿದರೂ ಸುಮ್ಮನೆ ವಾದ ಮಾಡುವುದಾಗ್ತದೆ. ಈಗ ನಾನು ಏನು ಹೇಳಿದರೂ ವಾದನೆ. ನೀವು ಓದ್ಕೋ, ಆವಾಗ ಏನಾದರೂ ಅರ್ಥವಾಗದಿದ್ದರೆ ಬರ್ತೀವಿ, ಅರ್ಥವಾದರೆ ಪುಣ್ಯ, ಪೂರ್ವಜನ್ಮ ಪುಣ್ಯ ಇದೆ, ಭಗವಂತನ ಅನುಗ್ರಹ ಇದೆ, ನೀವು ಪುಸ್ತಕ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಿ, ಪುಣ್ಯಾತ್ಮರು. ಆಯಿತು, ಅರ್ಥ ಮಾಡ್ಕೊಂಡು. ನೀವು ಅರ್ಥ ಮಾಡಿಕೊಳ್ಳಬಾರದು ಎಂದು ನಾವೇನು ಆಗ್ರಹ ಮಾಡಲಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯೇ. ಆಗಲಿಲ್ಲ ಅಂದರೆ ಏನು ಮಾಡಬೇಕು? ಅವರು ಆವಾಗ ಇನ್ನೊಬ್ಬರನ್ನು ಹುಡ್ಕೋಬೇಕು ಅಷ್ಟೇ ಹೊರತು ಮೊದಲೇ ವಾದಿಸುವುದೇಕೆ? ನಾವು ಗುರುಮುಖದಿಂದಲೇ ಕಲಿಯಬೇಕಾ? ನಾನು ಪುಸ್ತಕ ಓದಬಾರದ? ಅಯ್ಯೋ ರಾಮ, ನಾವು ಯಾವಾಗ ಹೇಳುವುದು? ನೀವು ಓದಿ ನೋಡ್ಕೊ, ಗೊತ್ತಾಗ್ತದೆ ನಿಮಗೆ. ನೀವು ಓದಿ ನೀನೇ ನೋಡ್ಕೊ, ಆವಾಗ ಗೊತ್ತಾಗ್ತದೆ. ಯಾವುದು ಆಗ್ರಹ ಮಾಡ್ತಾರೋ ಒಂದು ಸಲ ಟ್ರೈ ಮಾಡಿ ನೋಡು, ನಿಮಗೆ ಗೊತ್ತಾಗ್ತದೆ. ಒಳ್ಳೆಯದ ಕೆಟ್ಟದ ನಿನಗೆ ಗೊತ್ತಾಗ್ತದೆ. ಆದ್ದರಿಂದ ಇದು ವಿಶೇಷ. ಇಲ್ಲಿ ಇನ್ನೊಂದು ಏನಾಗ್ತದೆ ಅಂದರೆ ತಪ್ಪುಗಳು 2 ಬಗೆ ಇರುತ್ತವೆ. ಇದು ಇನ್ನೊಂದು ಮಾತಿಗ, ಆ ಮಾತಾಯಿತು, ಇನ್ನೊಂದು ಮಾತು ಹೇಳ್ತೀನಿ. ತಪ್ಪುಗಳು 2 ಬಗೆ ತಪ್ಪುಗಳು. ಇದೆಲ್ಲ ಹೇಳುವುದು ಬೇಕಾ? ಇದೆಲ್ಲ ಪಾಂಡಿತ್ಯ ವಿಷಯ ಇವೆಲ್ಲ ಚರಿತ್ರ ಪಾಂಡಿತ್ಯ ವಿಷಯ. ಆದರೂ ಸ್ವಲ್ಪ ಹೇಳ್ತೀನಿ ಕೇಳಿ ಮರಿಗೆ, ಪುಸ್ತಕ ಇಟ್ಕೊಂಡಿದ್ವಲ್ಲ, ಇದು ಹೇಳಲೇಬೇಕು. ಒಂದು ವ್ಯಕ್ತಿಗತ ತಪ್ಪುಗಳು, ಹ್ಯೂಮನ್ ವೀಕ್ನೆಸಸ್, ಹ್ಯೂಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ನಮ್ಮ ಬುದ್ಧಿ ದೋಷಗಳು, ನಮಗೆ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ನಮ್ಮ ವ್ಯಕ್ತಿಗತ ದೋಷಗಳು. ಇನ್ನೊಂದೇನೆಂದರೆ ಸಮಾಜದಲ್ಲಿದೆ, ಮೊದಲೇ ಹೇಳ್ತೀನಿ, ತಪ್ಪು ತಿಳ್ಕೊಳ್ಳಬೇಡಿ, ಹೇಳಲೇಬೇಕು. ಏಕೆಂದರೆ ನಾನು ಒಬ್ಬರಿಂದ ಕಲ್ತ್ಕೊಳ್ತೀನಿ, ಅವರು ಇನ್ನೊಬ್ಬರಿಂದ, ಇವರಿವರು ಒಂದು ಸಂಪ್ರದಾಯ, ಒಂದು ಗುರುಗಳು, ಒಂದು ಏನು ಹೇಳ್ತಾರೆ, ಒಂದು ಪಂಗಡ ಇದ್ದು ಬಿಡ್ತದೆ ಅಲ್ಲ. ಈ ಕಾಲದಲ್ಲಿ ಎಷ್ಟಿವೆ? ಶೈವ ಇದೆ, ವೈಷ್ಣವ ಇದೆ, ದ್ವೈತ ಇದೆ, ಅದ್ವೈತ ಇದೆ, ವಿಶಿಷ್ಟ ಅದ್ವೈತ ಇದೆ. ತಮ್ಮ ಪಂಗಡಕ್ಕೆ ಸೇರಿದವರು ಎಂದು ನಮ್ಮ ಆ ಪಂಗಡದ ಮೂಲ ಸಂಸ್ಥಾಪಕ ಇರುತ್ತಾನೆ. ಅವರು ಹೇಳಿದ್ದನ್ನೇ ಇವರೆಲ್ಲರೂ ರಿಪೀಟ್ ಮಾಡ್ತಾರೆ. ಇವೆಲ್ಲವೂ ನಮ್ಮ ಅನುಭವಕ್ಕೆ ಹೊಂದುತ್ತದಾ ಎಂದು ಯೋಚನೆ ಮಾಡಲ್ಲ. ನಮ್ಮವರು ಹೇಳಿದ್ದನ್ನು ನಾವು ಒಪ್ಕೊಳ್ತೀವಿ. ಇದು ತಪ್ಪಿದೆಯಪ್ಪ ಅಂದರೆ ಅದು ನಮ್ಮದು, ನೀವು ಯಾರು ತಪ್ಪು ಹಿಡಿಯೋದಕ್ಕೆ? ನಮ್ಮ ಸಂಪ್ರದಾಯ ಹೀಗಿದೆ, ನಮ್ಮ ಗುರುಗಳು, ನಮ್ಮ ಮೂಲ ಗುರುಗಳಂದರೆ ನಮ್ಮ ಇಮ್ಮಿಡಿಯೇಟ್ ಗುರುಗಳಲ್ಲ, ನಮ್ಮ ಹಿಂದಿನ ಯಾವುದೋ 300, 500, 1000 ವರ್ಷ ಹಿಂದೆ ನಮ್ಮ ಯಾರೋ ಮೂಲ ಸಂಸ್ಥಾಪಕರು ಹೇಳಿದ್ದರೂ ನಾವು ಅದೇ ಇಟ್ಕೊಳ್ತೀವಿ. ನಾವು ತಪ್ಪು ಒಪ್ಪು ನೋಡಲ್ಲ, ಅದೇ ಕರೆಕ್ಟು ನಮಗೆ. ಇದು ನಮ್ಮ ಸಂಪ್ರದಾಯ. ವ್ಯಕ್ತಿಗತ ದೋಷಗಳು ಕೆಲವಿದ್ದರೆ ಸಂಪ್ರದಾಯ ದೋಷಗಳು ಕೆಲವಿರುತ್ತೆ. ಸಂಪ್ರದಾಯ ಅಂದರೆ ಒಂದು ಪಂಗಡ, ಒಂದು ಸಿದ್ಧಾಂತ ಸಂಪ್ರದಾಯ. ಅದಕ್ಕೆ ಬೌದ್ಧ ಇದ್ದಾರೆ, ಬೌದ್ಧರಲ್ಲಿಯೂ ಮತ್ತೆ ಅನೇಕ ಇವೆ. ಬೌದ್ಧರಲ್ಲಿಯೂ ಒಂದಲ್ಲ, ಬೌದ್ಧರಲ್ಲಿ ಪ್ರಧಾನವಾಗಿ 4. ನಮ್ಮಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶೈವ, ವೈಷ್ಣವ ಏನೇನೋ ಇವೆ ಅಲ್ಲವೇ? ಅನೇಕ ಇವೆ ಇನ್ನೂ ಇದರಲ್ಲಿ. ಹಾಗೆ ದ್ವೈತ, ವಿಶಿಷ್ಟಾದ್ವೈತ
ದ್ವೈತಾದ್ವೈತ ಎಂದು ಮೂರನೇ ಇದಿದೆ, ಅದು ಹೆಚ್ಚು ಪ್ರಸಿದ್ಧ ಇಲ್ಲ. ನಾಲ್ಕನೆಯದು ಅದ್ವೈತ. ಹೀಗೆ ನಾಲ್ಕಿವೆ. ಹಾಗೆ ಬೌದ್ಧರಲ್ಲಿಯೂ ನಾಲ್ಕಿವೆ, ಜೈನರಲ್ಲಿಯೂ 3-4 ಯಾವುದೂ ಒಂದೇನಲ್ಲ. ಅವರವರ ಸಿದ್ಧಾಂತ, ಅವರವರ ಸಾಧನ, ಅವರವರು ಏನೇನೋ ಇರುತ್ತೆ. ಮೂಲ ಒಂದೇ ಇದ್ದರೂ ಮತ್ತೆ ಅದರಲ್ಲಿ ಮತ್ತೆ ಪಂಗಡಗಳು, ಏನು ಹೇಳ್ತೀವಿ, ಶಾಖೋಪಶಾಖಗಳು, ಒಳ ಪಂಗಡಗಳು ಹಾಗೆ ಇವೆ. ಆದ್ದರಿಂದ ಕೆಲವು ತಪ್ಪುಗಳು ಒಬ್ಬ ವ್ಯಕ್ತಿಗತ ತಪ್ಪು, ವೈಯಕ್ತಿಕ ತಪ್ಪುಗಳಿದ್ದರೆ ಕೆಲವೇನಾಗ್ತವೆ ಹೋಲ್ ಪಂಗಡಕ್ಕೆ ಇರುತ್ತವೆ. ಅಂದರೆ ಒಬ್ಬನು ಏನೋ ತಪ್ಪು ಹೇಳ್ತಾರೆ, ಅದು ನಮ್ಮ ಗುರುಗಳು ನಮ್ಮ ಸಂಪ್ರದಾಯ ಅಂದ್ಕೊಂಡು ಎಲ್ಲರೂ ಅದೇ ರಿಪೀಟ್ ಮಾಡ್ತಾರೆ. ಇಷ್ಟವಿದ್ದರೂ ಇಲ್ಲ ಅಲ್ಲ, ಅವ್ರು ಹೇಳಿದ್ರು ಕೂಡ ಒಪ್ಕೊಂಡು ಬಿಡ್ತಾರೆ. ಅದು ನಮ್ಮ ಸಂಪ್ರದಾಯ, ನಮ್ಮಲ್ಲಿ ಹೀಗೆ ಹೇಳಿದರು, ನಾವು ಹೀಗೆ ಇಟ್ಕೊಳ್ತೀವಿ. ಇದು ತಪ್ಪಪ್ಪ ಅಂದರೆ ತಪ್ಪು ಒಪ್ಪು ಹೇಳಬೇಡ, ನಮ್ಮ ಸಂಪ್ರದಾಯ ಇದೆ, ನಾವು ಹೀಗೆ ಇಟ್ಕೊಳ್ತೀವಿ. ಹಿಂಗಷ್ಟೇ. ಆ ಪಂಗಡವೆಲ್ಲ ತಪ್ಪುಗಳಿರ್ತವೆ. ಇವು ಆ ಸಂಪ್ರದಾಯ ತಪ್ಪುಗಳು. ಕೆಲವು ವೈಯಕ್ತಿಕ ತಪ್ಪುಗಳು. ವೈಯಕ್ತಿಕ ತಪ್ಪುಗಳನ್ನು ನೇರಾಗಿ ಹೇಳಬಹುದು, ಎಲ್ಲರೂ ಕೇಳ್ತಾರೆ. ಈ ಸಂಪ್ರದಾಯದ ಬೌದ್ಧ ಮತ ಎಂದು ಹೆಸರಿಟ್ಟು, ಜೈನ ಮತ ಎಂದು ಹೆಸರಿಟ್ಟು, ದ್ವೈತಿಗಳು ವಿಶಿಷ್ಟಾದ್ವೈತಿಗಳು ಹೆಸರಿಟ್ಟರೆ ಯಾರೋ ಇಬ್ಬರು ಇರುತ್ತಾರೆ. ಇಲ್ಲಿ ಕೂತಿರುವವರು ಯಾರೋ ದ್ವೈತ ಸಂಪ್ರದಾಯನೋ ವಿಶಿಷ್ಟಾದ್ವೈತವೋ ಯಾವುದೋ ಒಂದು ಸಂಪ್ರದಾಯ ಇರುತ್ತದೆ. ಅಟ್ಲೀಸ್ಟ್ ನಮ್ಮ ಅಣ್ಣನೋ ತಮ್ಮನೋ ನಮ್ಮ ಮಿತ್ರನೋ ಇರುತ್ತಾನೆ. ನೀವು ಅವರನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದೀರಿ, ಏನು ನಿಮ್ಮ ಅದ್ವೈತ ಅಂದರೆ ನಿಮ್ಗೆ ಅಭಿಮಾನವ? ಮತ್ತೀಗ ಪಾರ್ಟಿ ಶುರು ಮಾಡ್ತಾರೆ. ಅವರು ತಪ್ಪು ಹಿಡಿದರೆ ಸಾಕು ಅಂದರೆ ನಿಮ್ಗೆ ಅದ್ವೈತಿಗಳಿಂದ ಅಭಿಮಾನ ಹೆಚ್ಚಾ? ನೀವು ಅಹಂಕಾರಿಗಳಲ್ಲವೇ ನಮ್ಮನ್ನು ತಪ್ಪು ಹಿಡಿಯುತ್ತಾ ಇದ್ದೀರಿ. ಈಗ ತಪ್ಪು ಹಿಡಿದರೆ ಸಾಕು, ಈಗ ಅವರ ಅಹಂಕಾರ, ಅವ್ರ ದುಷ್ಟ, ಈಗ ಅವರು ಇದೇನಾ? ಅದೇನು ಮನುಷ್ಯರದೇನದು ಏನು ಹೇಳ್ತಾರೆ ಅದಕ್ಕೆ, ಕ್ವಾರಲ್ಸಮ್, ಕೈಯಾಲ ಮಾರಿ ಏನು ಹೇಳ್ತಾರೆ, ಜಗಳ ಮಾಡುವುದಷ್ಟೇನಾ? ಜಗಡಾಲ ಮಾರಿ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಿಲ್ಲ ನಿಮ್ಮ ಕನ್ನಡದಲ್ಲಿ. ಅಂದರೆ ಸುಮ್ಮನೆ ಜಗಳ ಮಾಡೋದು. ತಪ್ಪು ಹಿಡಿದರೆ ಸಾಕು, ನೀವು ಬೇರೆ ಪಂಗಡ, ನಮ್ಮದು ಬೇರೆ. ನೀವು ತಪ್ಪು ಹಿಡಿಯುತ್ತಾ ಇದ್ದರೆ ನೀವು ಬೇರೆ, ಅದಕ್ಕೋಸ್ಕರ ಹಿಡಿಯುತ್ತಾ ಇದ್ದೀವಿ. ತಪ್ಪು ಹಿಡಿದವರೆಲ್ಲ ವಿರೋಧಿಗಳಾಗ್ತಾರಾ? ನಮ್ಮಲ್ಲಿ ನಾವು ತಪ್ಪು ನೋಡಲ್ಲವ? ನಮ್ಮ ಮನೆಯವರೇ ತಪ್ಪು ಮಾಡಿದರೆ ನಾವು ನೋಡಲ್ಲವ? ನಮ್ಮ ಮಕ್ಕಳು, ಮನೆಯವರು, ಸ್ನೇಹಿತರು, ಬಂಧುಗಳು, ತಮ್ಮನೋ ಅಣ್ಣನೋ ತಪ್ಪು ಮಾಡಿದ್ರೆ ತಪ್ಪು ಎಂದು ಹೇಳಿ, ನೀವು ತಪ್ಪು ನೋಡಿದರೆ ನಮ್ಮ ಕುಟುಂಬವರಲ್ಲ. ನಮ್ಮ ಕುಟುಂಬದವರಾದರೆ ಏನು ಮಾಡಿದರೆ ನೀವು ಒಪ್ಕೊಳ್ತೀವಿ. ಹೀಗೆ ಮಾತಾಡೋರಿದ್ದಾರೆ ಕೆಲವರು. ನೀವು ತಪ್ಪು ಹಿಡಿದರೆ ನಮ್ಮ ಪಂಗಡಕ್ಕೆ ಸೇರಿದವರಲ್ಲ, ನೀವು ಆ ಪಂಗಡಕ್ಕೆ, ಆ ಪಾರ್ಟಿ. ನೋಡಿ, ಈ ರಾಜಕೀಯನೂ ಹಾಗೆ ಇರುತ್ತದೆ. ಯಾರೋ ಒಬ್ಬರದು ಯಾವುದೋ, ಇವನು ಕಾಂಗ್ರೆಸ್ ಪಾರ್ಟಿ ಅವನು, BJP ಪಾರ್ಟಿ ಅವನು, ಯಾವುದೋ ಒಂದು ಪಾರ್ಟಿ ಅವನು, ಇವನು ಈ ವಿಷಯ ತಪ್ಪು ಮಾಡಿದ್ದ ಅಂದರೆ, ಓ ನೀವು ಆ ಪಾರ್ಟಿಯಾ, ನಿಮ್ಮ ಆ ಪಾರ್ಟಿಯನ್ನು ಅವನು ಬೈಯುತ್ತಾನೆ. ಆ ಪಾರ್ಟಿಗೆ ನಮಗೇನು ಸಂಬಂಧ? ಇವನು ತಪ್ಪು ಮಾಡಿದ ಎಂದು ಹೇಳಿದರೆ ಸಾಕು, ನಮ್ಮನ್ನು ಆ ಪಾರ್ಟಿಗೆ ಸೇರಿಸಿ ನಮ್ಮನ್ನು ಬೈಯುತ್ತಾರೆ. ಅಯ್ಯೋ, ನಾವು ಆ ಪಾರ್ಟಿಗೆ ನಮಗೇನು ಸಂಬಂಧವೇ ಇಲ್ಲ, ಅವರು ತಪ್ಪು ಮಾಡ್ತಾರೆ, ಯಾರಿದ್ದರೂ ಅವ್ರು ಸುಮ್ಮನೆ ಹೇಳ್ತೀವಿ ಅಷ್ಟೇ. ಅಂದರೆ ಜನರು ಯಾವುದೇ ಒಂದು ಪಂಗಡಕ್ಕೆ ಸೇರಿಸೇ ನೋಡ್ತಾರೆ, ನಿಮ್ಮನ್ನು ವ್ಯಕ್ತಿಗತವಾಗಿ ನೋಡುವುದೇ ಅಲ್ಲ. ಇದು ಜನರ ಬುದ್ಧಿ ಹೇಗಿರುತ್ತದೆ. ಆದ್ದರಿಂದ ಬೌದ್ಧರು ತಪ್ಪು ಹೇಳಿದ್ದಾರೆ, ಓಹೋ ಬೌದ್ಧರು ತಪ್ಪು ಹೇಳಿದರೆ ನಿಮ್ಮ ಅದ್ವೈತಿಗಳದ್ದು, ಶಂಕರರದ್ದು ನಾವು ತಪ್ಪು ಹಿಡಿಯುತ್ತೀವಿ. ಏನಪ್ಪ, ತಪ್ಪು ಹಿಡಿದರೆ ಸಾಕು, ಈಗ ನಮ್ಮನ್ನು ತಪ್ಪು ಹಿಡಿಯಲೇಬೇಕಾ? ತಪ್ಪು ಇದ್ದರೆ ನೋಡಬೇಕಾ? ಇಲ್ಲದಿದ್ದರೂ ನೀವು ನಮ್ಮನ್ನು ತಪ್ಪು ಹಿಡಿಯುವುದರಿಂದ ನಿಮ್ಮನ್ನು ಹಿಡಿಯಲೇಬೇಕು ಎಂದ ಹಾಗೆ ಮಾಡಬೇಕಾ? ಇದು ತತ್ವಾನ್ವೇಷಕರ ದೃಷ್ಟಿ ಅಲ್ಲ, ಜಗಡಾಲುಗಳ ದೃಷ್ಟಿ ಅಲ್ಲವೇ? ಜಗಡಾಲುಗಳ ದೃಷ್ಟಿ, ತತ್ವಾನ್ವೇಷಕರ ದೃಷ್ಟಿ ಅಲ್ಲ. ತತ್ವಾನ್ವೇಷಕರು ತತ್ವದ ಪಕ್ಷಪಾತಿಗಳಾಗಿ, ಅಂದರೆ ತತ್ವವೇ ಬೇಕೆನ್ನುವವರು ಯಾರೇ ಹೇಳಲಿ, ನಮ್ಮ ಶತ್ರುಗಳು ಹೇಳಿದ್ದರೂ ಒಳ್ಳೆಯದಾದರೆ ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾವು ಚರ್ಚೆ ಮಾಡುತ್ತಾ ಇರುವಾಗ ನಾವು ನಮ್ಮ ವಿರೋಧ ಪಕ್ಷಿಯಾಗಿ ನಮ್ಮನ್ನು ತಪ್ಪು ಹಿಡಿದರೂ ಇದು ಎಂದು ಹೇಳಿಬಿಟ್ರೆ ಕೆಲವೊಮ್ಮೆ ನಾವು ಹಾಗೆ ನೋಡ್ತಾ ಇದ್ವಿ, ಓಹ್ ನೀವು ಹೇಳಿದ್ದು ಚೆನ್ನಾಗಿದೆ. ಅವನು ಶತ್ರು ನಮ್ಮನ್ನೇ ಕ್ರಿಟಿಸೈಸ್ ಮಾಡ್ತಾನೆ, ಆದರೆ ಅವ್ರು ಹೇಳಿದ ಪಾಯಿಂಟ್ ಚೆನ್ನಾಗಿದೆ, ನೀವು ಹೇಳಿದ್ದು ಚೆನ್ನಾಗಿದೆಪ್ಪ ಎಂದು ಒಪ್ಕೊಂಡು ಬಿಡ್ತೀವಿ. ಏಕೆ? ಅವರು ಶತ್ರು ಆದರೆ ನಮಗೆ ಹೇಳಿದ ಪಾಯಿಂಟ್ ಚೆನ್ನಾಗಿದೆ, ಯಾರೇ ಹೇಳಲಿ, ವಿಷಯ ಚೆನ್ನಾಗಿದೆ ಒಪ್ಕೊಳ್ತೀವಿ. ಹಾಗಿರಬೇಕು. ಅನುಭವ ದೃಷ್ಟಿಯ ಸರಿಯಾಗಿದ್ದು ಇದ್ದರೆ ತತ್ವಾನ್ವೇಷಕ, ಇಲ್ಲದಿದ್ದರೆ ನಮ್ಮವರು ಹೇಳಿದ್ದರು ಕರೆಕ್ಟು, ಅವರು ಹೇಳಿದರೆ ಬೇರೆ, ಇದು ನಮ್ಮ ನಿಮ್ಮ ಅದಲ್ಲ. ತತ್ವಾನ್ವೇಷಕರು ಸತ್ಯ ಎಲ್ಲಿದೆಯೋ ಹೇಗಿದೆಯೋ ಅದನ್ನೇ ಅದಾಗಿ ಒಪ್ಪುವುದು ಬೇಕು. ಅದಕ್ಕೋಸ್ಕರ ಶಂಕರರದು ಒಬ್ಬ ವ್ಯಕ್ತಿಗತ ಸಂಪ್ರದಾಯವಲ್ಲ, ಇಟ್ ಈಸ್ ಎ ಬ್ರಾಡ್, ವ್ಯಾಪಕವಾದ ಸಂಪ್ರದಾಯ. ಇದರಲ್ಲಿ ಅನೇಕ ಆಚಾರ್ಯರು, ಅನೇಕ ಮಹಾತ್ಮರು, ಅನೇಕ ಸಾವಿರ ವರ್ಷದಿಂದ ಉಪನಿಷತ್ತುಗಳಿವೆ, ಬ್ರಹ್ಮಸೂತ್ರಗಳಿವೆ, ಇನ್ನೇನು ಮಹಾಭಾರತ ಇದೆ, ಭಗವದ್ಗೀತಾ ಇದೆ, ಪ್ರಕರಣ ಗ್ರಂಥಗಳಿವೆ, ಎಷ್ಟೋ ಆಚಾರ್ಯರು ಅನೇಕರು ಸೇರಿಕೊಂಡು ಬಂದಿದ್ದು ಇದು ಅಲ್ಲವೇ? ಈಗಿನ ಕಾಲದಲ್ಲಿ 20ನೇ ಶತಮಾನದಲ್ಲಿಯೂ ಅದ್ವೈತಿಗಳಲ್ಲಿ ಎಷ್ಟೋ ಇದ್ದಾರೆ ನೋಡಿ. ರಮಣ ಮಹರ್ಷಿ ಇದ್ದಾರೆ, ರಾಮಕೃಷ್ಣರಿದ್ದಾರೆ, ಇನ್ನೂ ಯಾರೋ ಇದ್ದಾರೆ ಅಲ್ಲವೇ? ಇವರೆಲ್ಲರನ್ನು ಸೇರಿಸಿಕೊಂಡು ನಡೆಯುತ್ತದೆ. ಇದು ಯಾವ ಒಬ್ಬ ವ್ಯಕ್ತಿದು ಅಲ್ಲ, ಒಬ್ಬ ವ್ಯಕ್ತಿ ಹೆಸರಿನಿಂದ ನಡೆಯುವುದು ಅಲ್ಲ.
ಅಂತ ಅದರಲ್ಲಿ ಸಂಪ್ರದಾಯದಲ್ಲಿ ಕೆಲವರು ಮಹನೀಯರಿದ್ದಾರೆ ಅಷ್ಟೇ ಹೊರತು ವ್ಯಕ್ತಿಗೆ ಆಶ್ರಿತವೇನಲ್ಲ. ಆ ವ್ಯಕ್ತಿ ಹೇಳಿದ್ದೆ ಲೈಕ್ ಬೈಬಲ್ ಕುರಾನ್ಗಳ ಹಾಗೆ ಒಂದು ಏಸು ಹೇಳಿದ್ದೆ, ಈಗ ಬೇರೆ ಏನು ಯಾರು ಹೇಳಿದ್ದಾರೋ ಒಪ್ಪಲ್ಲ, ಅವರು ಹೇಳಿದ್ದು ಬಿಡಲ್ಲ, ಅವರು ಹೇಳಿದ್ದೆಲ್ಲ ಹಾಗೆ ಒಪ್ಕೊಳ್ತೀವಿ. ಒಬ್ಬ ವ್ಯಕ್ತಿ ಕೇಂದ್ರಿತ, ಪ್ರವಾದಿ ಕೇಂದ್ರಿತ, ಏಸು ಕೇಂದ್ರಿತ, ಹಾಗೆ ನಮಗೆ ಒಬ್ಬ ವ್ಯಕ್ತಿ ವ್ಯಾಸ ಕೇಂದ್ರಿತನೋ ಶಂಕರ ಕೇಂದ್ರಿತನೋ ಹೇಳ್ತೀವ. ಕೆಲವರು ಹೇಳ್ಬೋದು ಎಲ್ಲ ಶಂಕರರು ಹೇಳಿದ್ದೇ ಶಂಕರ, ನಮಗೆ ಶಂಕರರಿದ್ದಾರೆ, ವೇದವ್ಯಾಸರಿದ್ದಾರೆ, ವಾಲ್ಮೀಕಿ ಇದ್ದಾರೆ, ಎಲ್ಲರೂ ಇದ್ದಾರೆ, ನಮಗೆ ಇನ್ನೂ ಎಷ್ಟೆಷ್ಟೋ ಇದ್ದಾರೆ ಋಷಿಗಳು. ಈ ರಮಣ ಮಹರ್ಷಿ, ರಾಮಕೃಷ್ಣ, ಮೊನ್ನೆವರೆಗಿರು ಇವರು ಇದ್ದಾರೆ. ಇವರನ್ನು ಸೇರಿಸಿ ಗೊಂದಾಳೆ ಮಹಾರಾಜರು ಇವರೆಲ್ಲರನ್ನು ಸೇರಿಸ್ಕೊಳ್ತೀವಿ. ಇವರೆಲ್ಲರೂ ನಮ್ಮವರೇ. ಅದರಿಂದ ಇದು ವ್ಯಕ್ತಿ ಕೇಂದ್ರಿತ ಅಲ್ಲ, ಇದು ಸತ್ಯ ಕೇಂದ್ರಿತವೇ, ಅನ್ವೇಷಣಾ ರೂಪವೇ. ಈ ದೃಷ್ಟಿಯಾಗಿ ಓದಿದ್ದರೆ ಅರ್ಥವಾಗ್ತದೆ. ಅದಕ್ಕೋಸ್ಕರ ಶಂಕರರ ಕುರಿತಿನ ತಪ್ಪು ತಿಳುವಳಿಕೆಗಳು, ತಪ್ಪು ಗ್ರಹಿಕೆಗಳು ಅಂದರೆ ಲೋಕದಲ್ಲಿ ನಡೆಯುತ್ತಾ ಇದ್ದರೆ ಕೆಲವು ತಮ್ಮ ಬುದ್ಧಿ ದೋಷದಿಂದ ತಪ್ಪಾಗಿ ತಿಳ್ಕೊಳ್ತಾರೆ. ಕೆಲವರು ತಮ್ಮ ಸಂಪ್ರದಾಯದಲ್ಲಿ ತಮ್ಮ ಹಿಂದಿನ ಪಂಡಿತರು ಏನೋ ತಪ್ಪು ಹೇಳಿ ಅವರು ನನಗುಪದೇಶ ಮಾಡ್ತಾರೆ, ನಾನು ಅದೇ ಹಿಡ್ಕೊಂಡು ನಾನು ಇನ್ನೊಬ್ಬರಿಗೆ ಹೇಳ್ತೀನಿ. ಅದೇ ತಪ್ಪುಗಳು ಸಂಪ್ರದಾಯ ಆಗಿಬಿಡ್ತದೆ, ತಪ್ಪುಗಳ ಸಂಪ್ರದಾಯನೂ ಆಗುತ್ತದೆ. ಆಗಲ್ಲವ? ಒಬ್ಬನಿಗೆ ಗೊತ್ತಿಲ್ಲ, ಅವರು ಮುಗ್ಧತದಿಂದ ತಪ್ಪು ಮಾಡಿ ನನಗೆ ಹೇಳ್ತಾನೆ, ನಾನು ಗುರುಗಳ ಮೇಲೆ ಭಕ್ತಿಯಿಂದ ನನ್ನ ಶಿಷ್ಯನಿಗೆ ಹೇಳ್ತೀನಿ, ಅವರು ನನ್ನ ಮೇಲೆ ಭಕ್ತಿಯಿಂದ ತನ್ನ ಶಿಷ್ಯನಿಗೆ ಹೇಳ್ತಾನೆ. ಮತ್ತೆ 4-6 ತಲೆಮಾರು ಆದ ನಂತರ ಯಾರೋ ಬುದ್ಧಿವಂತ ಬಂದು ಇದು ಗುರುಗಳೇ ಇದು ತಪ್ಪಲ್ಲವೇ ಅಂದರೆ ಅವ್ರಿಗೆ ಸಿಟ್ಟು ಬರ್ತೇನೆ. ಏನಪ್ಪ ನೀನು ಶಿಷ್ಯನಾಗಿಬಿಟ್ಟು ನನ್ನ ತಪ್ಪು ಹಿಡಿಯುತ್ತಾ ಇದ್ದಿ, ನನಗಿಂತ ತುಂಬ ಹಿಂದಿನ ಸಂಪ್ರದಾಯದಿಂದ ಬರುತ್ತಾ ಇದೆ, ನಿಮಗೆ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ಏನಿದು ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ, ಆಯಿತು ಗುರುಗಳೇ, ನಿಮ್ಮಂದರೆ ಭಕ್ತಿ, ನಿಮ್ಮ ಗುರುಗಳು ಎಲ್ಲರೂ ನಮಗೆ ಭಕ್ತಿ ಬಂದು ಹೇಳಿದ್ದು ತಪ್ಪಲ್ಲವೇ. ಅವರು ಬುದ್ಧಿವಂತರಾದರೆ ಹೌದಪ್ಪ ನೀನು ಹೇಳಿದ್ದು ಸರಿಯಾಗಿದೆ, మరి ಏಕೋ ನಮ್ಮ ಗುರುಗಳು ಹೀಗೆ ಹೇಳಿದ್ದಾರೆ ನೋಡು, ಮತ್ತು ಪುಸ್ತಕ ನೋಡು, ಇದು ಎಲ್ಲೆಲ್ಲೋ ಜಾರಿ ಹೇಳಿದ್ದರೋ, ಮುಗ್ಧತದಿಂದ ಹೇಳಿದ್ದರೋ ಏನೋ, ಪಾಪ ಅವ್ರ ದೃಷ್ಟಿ ಬೇರೆ ಕಡೆ ಇತ್ತು, ಅವರು ಸರಿಯಾಗಿ ನೋಡಲಿಲ್ಲ. ಆಯ್ತಪ್ಪ ಈ ಒಂದು ಬಿಡೋಣ ಇದೆ, ಈ ಒಂದು ಅಂಶ ಪಾಯಿಂಟು ಬಿಟ್ಟು ಇನ್ನೊಂದು ಹೊರಟ್ಕೊಂಡು ಮುಂದುವರಿಯುತ್ತೆ. ಈ ದೃಷ್ಟಿ ಇರಬೇಕು. ಗುರುಗಳಂದರೆ ಭಕ್ತಿ ಇರಲಿ, ತಪ್ಪಿದ್ದರೆ ಬಿಡಬೇಕು, ಭಕ್ತಿಯಿಂದಲೇ ಬಿಡಬೇಕು ಅಲ್ಲವೇ. ಆ ಗುರುಗಳೇ ನಿಜವಾಗಿ ಬದುಕಿದ್ದರೆ, ಗುರುಗಳೇ ನೀವು ಹೇಳಿದ್ದು ಇದು ಸರಿಯಾಗಿಲ್ಲ ಅಂದರೆ ಅವ್ರು ಮತ್ತೆ ಬದಲಾಯಿಸ್ತಾರೆ. ಗುರುಗಳೇ ನೀವು ಹಿಂದೆ ಹೇಳಿದ್ದೀರಿ ಅಂದರೆ ಏನು ಹೇಳಿದ್ದೀನೋ ಬಿಡಿ, ಬಟ್ ಅದು ಮಾತ್ರ ಸರಿಯಾಗಿಲ್ಲ ಎಂದು ಹೇಳಿಬಿಡ್ತಾರೆ. ಯಾಕಂದರೆ ಸತ್ಯಾನ್ವೇಷಕರಾದರೆ ಅವ್ರು ತಪ್ಪು ಮಾಡಿದ್ದು ಗೊತ್ತಿಲ್ಲದೋ ಮರೆತು ಹೋಗೋ, ಏನೋ ಎಲ್ಲೋದು ಯಾವುದೇ ಪುಸ್ತಕ ನೋಡೋ ಏನೋ ಹೇಳಿದ್ದಿರ್ಬೋದು. ನಂತರ ಮತ್ತೊಂದು ಸಲ ಕೇಳಿದ್ದಾರೆ, ಅವರನ್ನೇ ಮತ್ತೊಂದು ಸಲ ಕೇಳಿ ನಾವು ಹಾಗೆ ಹೇಳುತ್ತಿದ್ವಿ, ನೀವು ಹಿಂದೆ ಹೀಗೆ ಹೇಳಿದ್ದೀರಿ ಗುರುಗಳೇ ಅಂದರೆ ಅದೆಲ್ಲ ಹೇಳ್ತಾರೆ, ಆ ತಪ್ಪು ಈಗ ಇದೇ ಸರಿ ಅಂತ ಹೇಳ್ತಾರೆ. ಹಿಂದೆ ಹೀಗೆ ಹೇಳಿದ್ದೀರಿ ಅಂದರೆ ಅದು ತಪ್ಪಪ್ಪ, ಹೇಳ್ತಾ ಇದ್ದೀನಿ ಕೇಳು, ಇದು ಕೇಳು ಅಂತ. ಅದೇ ಗುರುಗಳು ತಾನು ಹಿಂದೆ ಹೇಳಿದ್ದು ತಪ್ಪನ್ನು ಹೇಳಿಬಿಟ್ಟು ಮತ್ತೆ ಸರಿಯಾಗಿ ಹೇಳ್ತಾರೆ. ಅಬ್ಬಾ, ಎಷ್ಟೋ ವಿಷಯಗಳು ನಿಜವಾದ ಇತ್ತೀಚೆಗೆ ಏನೋ ನಡೆಯಿತು. ಯಾರೋ ಅವರಿಗೆ ಗೊತ್ತಿಲ್ಲದೆ ಕಂಚೆ ಶಂಕರಾಚಾರ್ಯರು ಯಾವುದೇ ಒಂದು ಸಣ್ಣ ವಿಷಯ ಕುರಿತು ಆಯಿತು ಎಂದು ಅದಕ್ಕೆ ಪ್ರಮಾಣ ಎಂದು ಪತ್ರ ಬರ್ಕೊಟ್ಟರು. ಯಾರೋ ಬರ್ಕೊಟ್ಟರು, ತನ್ನ ಮಠದಲ್ಲಿರುವಂಥ ಯಾರೋ. ನಂತರ ಇವರು ಹೋಗಿ ಗುರುಗಳೇ ಇದು ಏನೋ ತಪ್ಪಾಯಿತು, ಇದು ನೀವು ಕೊಡಿ ಎಂದು ತೋರಿಸಿಬಿಟ್ಟರು. ತೋರಿಸಿದರೆ ಅದನ್ನು ನಕ್ಕಿ ಹೇಳ್ತಾರೆ, ಅದು ತಪ್ಪಪ್ಪ, ಸರಿಯಾಗಿದೆ, ನಾವು ಇನ್ನೊಂದು ಬರ್ಕೊಳ್ತೀವಿ ತಗೋ ಎಂದು ಹೇಳ್ಬಿಟ್ಟು. ಅವ್ರು ಆಶ್ಚರ್ಯ ಪಟ್ಕೊಂಡ್ರೆ, ಅಯ್ಯೋ ಅವ್ರು ಹೇಳಿದೆಲ್ಲ ತಪ್ಪು ನೇರಾಗೆ ಹೇಳಿಬಿಡ್ತಾ ಇದ್ದ. ಏಕೆಂದರೆ ತಾವು ಮಾಡಲಿ ಇನ್ನೊಬ್ಬರು ಮಾಡಲಿ ತಪ್ಪೇ ಒಪ್ಕೊಂಡು ಮುಂದುವರಿಯಬೇಕು. ಏಕೆಂದರೆ ಸತ್ಯ ಅನ್ವೇಷಕರು ಸತ್ಯವನ್ನೇ ಹಿಡ್ಕೊಂಡು ಹೋಗಬೇಕು. ಆವಾಗಲೇ ಪಕ್ಷಪಾತ, ದುರಭಿಮಾನ, ಆಗ್ರಹ ಏಕೆ, ಅದು ಕಲಿಯಬೇಕು. ಅದು ಬಿಡುವುದೇ ಶಾಸ್ತ್ರ, ಅದು ಬಿಡುವುದೇ ಅಧ್ಯಯನ, ಅದು ಬಿಡುವುದೇ ಸಾಧನ. ಅವು ಬಿಡದಿದ್ದರೆ ಸಾಧನೆಯಲ್ಲಿ ಆಗ್ರಹ, ಪಕ್ಷಪಾತ ಅದು ಬಿಡುವುದೇ ಇಷ್ಟೆಲ್ಲ ತಪಸ್ಸು ಮಾಡಿ ಕಷ್ಟಪಟ್ಟದೆಲ್ಲ ಅದು ಬಿಟ್ಕೊಳ್ಳೋದಕ್ಕೆ. ಅದೇ ಬಿಡದಿದ್ದರೆ ಮುಂದುವರಿಯುವುದೇ ಅಲ್ಲವೇ. ಅದು ಎಷ್ಟು ಮುಖ್ಯವೋ ನೋಡಿ. ಅದಕ್ಕೋಸ್ಕರ ಒಂದು ಕಡೆ ಹೇಳ್ತಾರೆ ಶಂಕರಾಚಾರ್ಯರು, ಮಹತಾ ಪ್ರಯಾಸೇನ, ತುಂಬ ಕಷ್ಟಪಟ್ಟು ಮುಂದಿನ ಈ ಋಷಿಗಳು ಸಾಮಾನ್ಯವಾಗಿ ಅಲ್ಲ. ತಪಸ್ಸಂದರೆ ಸಾಹಸ ಬೇಕು, ಧೈರ್ಯ ಬೇಕು, ಕಷ್ಟಗಳನ್ನು ಸಹಿಸುವುದಕ್ಕೆ. ಕಷ್ಟ ಸಹನ ಅಥವಾ ಧೈರ್ಯಗಳು 2-3 ಬಗೆಯ ಧೈರ್ಯಗಳಿರುತ್ತವೆ ಗೊತ್ತಾ. ಒಂದು ಶಾರೀರಿಕ ಧೈರ್ಯ ಅಂದರೆ ಚಳಿಕಾಲದಲ್ಲಿ 3-4 ಡಿಗ್ರಿ 2 ಡಿಗ್ರಿಗೆ ಹೋಗ್ತದೆ. ಆ ತಣ್ಣೀರಿನಲ್ಲಿ ಆ ನದಿಯಲ್ಲಿ, ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ಅದಕ್ಕೆ ಎಷ್ಟು ಧೈರ್ಯ ಬೇಕಾಗ್ತದೆ. ಅಥವಾ ಏನಾದರೂ ನೋವಾಗಿದ್ದರೂ ಅವರು ಇಂಜೆಕ್ಷನ್ ಕೊಡ್ತಾನೆ, ಆದರೆ ಧೈರ್ಯದಿಂದ ಅವರು ಸಹಿಸಿಕೊಳ್ಳಬೇಕು. ಇದು ಶಾರೀರಿಕ ಧೈರ್ಯ ಅಲ್ಲವೇ. ಎಮೋಷ್ನಲ್ ಧೈರ್ಯ. ಎಮೋಷ್ನಲ್ ಅಂದ್ರೇನು?
ತನಗೆ ಪ್ರಿಯವಾದ ವ್ಯಕ್ತಿ ತಪ್ಪು ಮಾಡಿದ್ದರೂ ಅವರನ್ನು ಹೇಳಬೇಕು, ಇದು ತಪ್ಪೇ ಅನ್ನು. ಅಯ್ಯೋ ನಮ್ಮವರು ಮಾಡಿದ್ದಾರೆ, ನಿಮ್ಮವರಾದರೂ ಅವರಿಗೆ ಶಿಕ್ಷೆ ಕೊಡಲೇಬೇಕು. ಅಯ್ಯೋ ಪಾಪ ನಮ್ಮವರಲ್ಲವೇ, ನಮ್ಮ ಮಗಳು ನಮ್ಮ ಮಗ ಆದರೂ ಮಗಳಾದರೂ ತಪ್ಪು, ಆದರೆ ತಪ್ಪೇನು ಹೇಳಬೇಕು. ಅದಕ್ಕೆ ಎಮೋಷ್ನಲ್ ಧೈರ್ಯ ಬೇಕು. ಅಯ್ಯೋ ನಮ್ಮವರಿಂದ ನಾನು ತಡ್ಕೊಳ್ಳೋಕ್ಕಾಗಲ್ಲ ಅಂದರೆ ತಡ್ಕೊಳ್ಳೋಕ್ಕಾಗಬೇಕು. ಬುದ್ಧಿಗೆ ಧೈರ್ಯ ಬೇಕು. ಬುದ್ಧಿ ಹಂತದ ಧೈರ್ಯ, ಮನೋ ಹಂತದ ಧೈರ್ಯ, ಶರೀರ ಹಂತದ ಧೈರ್ಯ, ಈ ಧೈರ್ಯಗಳು ವಿವಿಧ ಹಂತದಲ್ಲಿರುತ್ತೆ. ಹಾಗೆ ಬುದ್ಧಿ ಹಂತದ ಧೈರ್ಯ ಅಂದರೆ ತಪ್ಪು ಆದರೆ ಸಾಕು ರೆಡಿ ಎಂದು ಬಿಡುವಕ್ಕೆ ಸಿದ್ಧವಾಗಿರಬೇಕು. ಅದು ದೊಡ್ಡ ತಪಸ್ಸು. ಯಸ್ಯ ಜ್ಞಾನಮಯಂ ತಪಃ ಎಂದು ಹೇಳ್ತಾರೆ. ಜ್ಞಾನಮಯ ತಪಸ್ಸು ಎಲ್ಲಕ್ಕಿಂತ ದೊಡ್ಡ ತಪಸ್ಸು ಹೇಳ್ತಾರೆ. ಅಭಿಮಾನಗಳು, ಆಗ್ರಹಗಳು, ಪಕ್ಷಪಾತಗಳು ಬಿಡುವುದು ದೊಡ್ಡ ತಪಸ್ಸು. ಇದು ಶಾರೀರಿಕ ತಪಸ್ಸು, ಕಷ್ಟಗಳು ಸಹಿಸ್ಕೊಳ್ತಾರೆ ಅಲ್ಲವೇ, ಏನದು ಬಿಸಿಲು ಚಳಿ ಇಂಥದ್ದು ಸಹಿಸ್ಕೊಳ್ತಾರೆ. ಇದು ಶಾರೀರಿಕ ತಪಸ್ಸು. ಕೆಲವು ಎಮೋಷ್ನಲ್ ಸಹಿಸ್ಕೊಳ್ತಾರೆ. ನಮ್ಮ ನೆಂಟರು ಬಂಧುಗಳನ್ನೆಲ್ಲ ಬಿಟ್ಟು ದೂರವಾಗಿ ಹೋಗ್ತಾರೆ, ಆಸ್ತಿ ಬಿಡುತ್ತಾರೆ. ಏಕೆ? ಆಸ್ತಿ ಇತ್ತು ಬಿಡುತ್ತಾರೆ, ನೆಂಟರನ್ನು ಬಿಡುತ್ತಾರೆ. ಇದು ಎಮೋಷ್ನಲ್ ರಿಲೇಷನ್ಶಿಪ್, ಮಮಕಾರವನ್ನು ತ್ಯಾಗ ಮಾಡುವ ಧೈರ್ಯ ಅದು ಇರುತ್ತದೆ. ಅದಕ್ಕಿಂತ ಇನ್ನೂ ದೊಡ್ಡ ಧೈರ್ಯ ನಾನು ನನ್ನದು ಎಂದು ಪಕ್ಷಪಾತ, ಅಭಿಮಾನ, ಆಗ್ರಹ ಅದು ಬಿಟ್ಟು ತತ್ವಾನ್ವೇಷಕರಾಗಬೇಕು. ಅದು ಒಂದು ತಪಸ್ಸೆ. ತಪಸ್ಸು ಈ ವಿವಿಧ ಹಂತಗಳಲ್ಲಿರಬೇಕು. ಅದರಿಂದ ಯಸ್ಯ ಜ್ಞಾನಮಯಂ ತಪಃ ಎಂದು. ಮನಸ್ಸಶ್ಚ ಇಂದ್ರಿಯಾಣಾಂಚ ಐಕಾಗ್ರ್ಯಂ ಪರಮಂ ತಪಃ, ಅದೊಂದು ಬೇರೆ ತಪಸ್ಸು. ಆ ತಪಸ್ಸು ನಿಜವಾದದ್ದು ಬೇಕಾಗಿದ್ದು. ಏಕೆ? ಅದು ಅಭಿಮಾನವನ್ನು ಬಿಡಿಸುತ್ತದೆ, ಪಕ್ಷಪಾತವನ್ನು ಬಿಡಿಸುತ್ತದೆ. ಅದೇನು ಸುಲಭವಲ್ಲ. ಅದು ನಿಮ್ಮ ಏನದು ನೀರಿನ ಪ್ರವಾಹಕ್ಕೆ ಎದುರಾಗಿ ಈಜುವ ಹಾಗೆ ಕಷ್ಟ ಆಗುತ್ತದೆ. ತಮ್ಮ ಅಭಿಮಾನಗಳು, ಆಗ್ರಹಗಳು, ಪರಿಚ್ಛಿನ್ನ ಬುದ್ಧಿಗಳು ಬಿಡುವುದಂದರೆ ಅದು ಸುಲಭವೇನಲ್ಲ, ಅದು ಕಷ್ಟವೇ. ಆ ಕಷ್ಟವನ್ನು ಸಹಿಸೋದು ತಪಸ್ಸು. ಈ ತಪಸ್ಸು ಹೊರಗೆ ಕಂಡು ಬರಲ್ಲ. ಅದು ಇನ್ನೊಬ್ಬರಿಗೆ ಶರೀರದಿಂದ ಏನದು ಈ ಬಿಸಿಲು ಚಳಿ ಇದು ಸಹಿಸ್ಕೊಳ್ಳಬೇಕಂದ್ರೆ ಗೊತ್ತಾಗ್ತದೆ ಇನ್ನೊಬ್ಬರಿಗೆ. ಬಟ್ ಇದು ಗೊತ್ತಾಗಲ್ಲ. ನಿಮ್ಮ ಬುದ್ಧಿಯಲ್ಲಿರುವುದು ಆಂತರಿಕ ತಪಸ್ಸು ನಡೆಯುತ್ತಾ ಇರುತ್ತದೆ. ಅನೇಕ ವರ್ಷಗಟ್ಟಲೆ ಕಷ್ಟಪಟ್ಟು ಸಾಧಿಸಬೇಕಾಗ್ತದೆ. ಶಂಕರಾಚಾರ್ಯರು ಹೇಳ್ತಾರೆ, ಋಷಿಗಳು ಮಹತಾ ಕಷ್ಟಪಟ್ಟು, ತುಂಬ ಕಷ್ಟಪಟ್ಟು, ತುಂಬ ಆಯಾಸದಿಂದ ಎಷ್ಟೋ ಕಷ್ಟಪಟ್ಟು ಇದಕ್ಕೆ ತತ್ವಜ್ಞಾನವನ್ನು ಸಾಧಿಸಿಕೊಂಡರು. ಅಂಥ ಮಹನೀಯರ ದಾರಿಯಲ್ಲಿ ನಾವು ಹೋಗಬೇಕು, ಅವರ ಅನುಗ್ರಹವನ್ನು ಪಡ್ಕೊಳ್ಳಬೇಕು, ಅವರ ಅನುಯಾಯಿಗಳಾಗಬೇಕು, ನಾವು ಸಾಧಿಸ್ಕೊಳ್ಳಬೇಕು. ಇದೇನು ಸಾಮಾನ್ಯವಲ್ಲ. ಅವರು ಚಿಕ್ಕ ವಯಸ್ಸಿನಲ್ಲೇ ತತ್ವಜ್ಞಾನಿ ಆದರೂ ಶಂಕರಾಚಾರ್ಯರು 12ಕ್ಕೆ ಅವರು ವೇದಾಂತ ತತ್ವಜ್ಞಾನ ಎಲ್ಲ ಆಗಿಬಿಟ್ಟಿತ್ತು. ಆದರೆ ನನಗೆ ಅನಿಸುತ್ತಿತ್ತು, ಇದು ಮಹತಾ ಕಷ್ಟದಿಂದ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅದೇನು ಅಭಿಮಾನ ತ್ಯಾಗ, ತತ್ವಜ್ಞಾನ ಅಂದರೆ ಈ ಅಭಿಮಾನವೆಲ್ಲ ಬಿಡಬೇಕೇ, ತುಂಬ ಕಷ್ಟಪಟ್ಟು ತಪಸ್ಸಿನಿಂದ ಸಾಧಿಸಿಕೊಂಡರು ಎಂದವರು ಹೇಳಿದಾಗ ಭಾಷ್ಯ ನನಗನಿಸಿತು, ಶಂಕರಾಚಾರ್ಯರು ಕಷ್ಟಪಟ್ಟರ? ಅವರು 8 ವರ್ಷಕ್ಕೆ ಸನ್ಯಾಸಿ ಆದರು, 12ಕ್ಕೆ ಜ್ಞಾನಿ ಆದರು. ಅವರು ತಪಸ್ಸು ಯಾವಾಗ ಮಾಡಿದ್ದರು, ಎಲ್ಲಿ ಮಾಡಿದ್ದರು? ಬರೀ ಮಹತಾ ಕಷ್ಟ ಹೇಳ್ತಾರೆ. ಮಹತಾ ಅಂದರೆ ಏನು? ಅವರೇನು 5 ದಿವಸ 10 ದಿವಸನೋ 1 ತಿಂಗಳು ಮಾಡಿರ್ಬೋದು. ಅದಕ್ಕೆ ತುಂಬ ಕಷ್ಟ ಎಂದು ಹೇಳಿಬಿಟ್ರು. ಅವರು 1 ತಿಂಗಳೇ ನನಗೆ 10 ವರ್ಷ ಆದರೂ ಆಗ್ತಾಯಿಲ್ಲ. ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ ಅಲ್ಲ. 10 ವರ್ಷ 20 ವರ್ಷ ಆದರೂ ಆಗ್ತಾಯಿಲ್ಲ. ಅವರು 1 ತಿಂಗಳು 3 ತಿಂಗಳೇ ಅದನ್ನೇ ದೊಡ್ಡ ತಪಸ್ಸೆಂದು ಹೇಳಿಬಿಟ್ಟರು. ಅದು ಓದಿದಾಗ ನನಗೆ ಅನಿಸಿತು, ಅವರು ಯಾವಾಗ ಮಾಡಿದ್ದರು ಈ ತಪಸ್ಸೆಲ್ಲ ಅಲ್ಲವೇ? 8ನೇ ವರ್ಷಕ್ಕೆ ತಾಯಿಯನ್ನು ಬಿಟ್ಟು ಹೋದರು. ತಾಯಿ ಅಳುತ್ತಾ ಇದ್ದರೂ ಬೇಡ ಸನ್ಯಾಸ ಎಂದು ತಾಯಿಗೆ ಸಮಾಧಾನ ಪಡಿಸಿ ತಾನು 8ನೇ ವರ್ಷಕ್ಕೆ ತಾನು ಒಬ್ಬನು ಹೊರಟು ಬಿಟ್ಟ. ಅದು ನೋಡಿ ಎಷ್ಟು ಸಾಹಸ, ಎಷ್ಟು ಧೈರ್ಯ ಬೇಕು ಅಲ್ಲವೇ? ಎಷ್ಟು ದೂರ ಹೋಗಿ, ಆ ಕಾಲದಲ್ಲಿ ಕಾಡುಗಳು ದಾರಿ ಇತ್ತ, ಈ ಕಾಲದಲ್ಲಿ ರೋಡ್ ಇತ್ತ. ಯಾರೋ ಜನರನ್ನು ಇವರನ್ನು ಕೇಳುತ್ತಾ ಕಾಡುಗಳೆಲ್ಲ ದಾಟಿ ಅಲ್ಲಿ ಹೋದರು. ಯಾರೋ ಗುರುಗಳು ಸಿಕ್ಕಿದ್ದರು, ಅಲ್ಲಿದ್ದರು. ಇಲ್ಲಿ ಮಧ್ಯಪ್ರದೇಶವರೆಗೂ, ಕೇರಳದಿಂದ ಮಧ್ಯಪ್ರದೇಶ ಎಷ್ಟು ದೂರ ನೋಡಿ. ಆ ಕಾಲದಲ್ಲಿ 8 ವರ್ಷ ಮಗು, ಭಾಷೆ ಬರುತ್ತದೆ, ಉತ್ತರ ಭಾರತದ ಭಾಷೆ ಬರುತ್ತದೆ. ದಾರಿಯಲ್ಲಿ ಎಷ್ಟೋ ಭಾಷೆನೂ ಬರಲ್ಲ, ಅದರ ದಾಟಿ ಹೋದ. 8 ವರ್ಷ ಮಗು. ಎಷ್ಟು ಬೇಕು ವೈರಾಗ್ಯ ಅಂದರೆ ಅದು ಒಂದು ತಪಸ್ಸೆ, ಅದು ಒಂದು ತ್ಯಾಗ, ಅದೊಂದು ತಪಸ್ಸು. ಬುದ್ಧಿ ನಿಷ್ಪಕ್ಷಪಾತವಾಗಿರಬೇಕು, ಆಗ್ರಹ ಬಿಡಬೇಕು, ಅಭಿಮಾನಗಳನ್ನು ಬಿಡಬೇಕು. ಯಾವುದು ಸತ್ಯವೋ ಕೇಳಿದರೆ ತಕ್ಷಣವೇ ಒಪ್ಪಿಕೊಂಡು ಹಿಂದಿನದು ಬಿಡುವಷ್ಟು ತಪಸ್ಸಿರಬೇಕು. ಹೇಳಿದಿವಲ್ಲ, ಇದು ಇಂಥವರೇ ತತ್ವಚಿಂತನ ಈ ಶಾಸ್ತ್ರಗಳು ಕೇಳಬಹುದು. ಇಲ್ಲದಿದ್ದರೆ ಪಂಡಿತರೆಲ್ಲ ಅವ್ರ ತಪ್ಪು ಇವ್ರ ತಪ್ಪು, ಬೌದ್ಧರ ತಪ್ಪು ಎಲ್ಲ ಹೇಳ್ತಾರೆ. ಅವ್ರ ತಪ್ಪು ಹೀಗೆ ಹೇಳಬಹುದಾ? ಅವರನ್ನು ಕೇಳಿ ಅವರು ಹೇಳಿದಾರಲ್ಲ ಎಂದು ನಾವು ಹೇಳಿಬಿಡ್ತೀವಿ. ದೊಡ್ಡವರು ತಪ್ಪು ಹಿಡಿದರೂ ನಾವು ಹಿಡಿಯೋಕ್ಕೆ ಹೋಗಬಾರದು. ಏಕೆ? ಅವರಿಗಿರುವಷ್ಟು ವೈರಾಗ್ಯ ನಮಗಿಲ್ಲ.
ಅವರು ಇನ್ನೊಬ್ಬರನ್ನು ತಪ್ಪು ಹೇಳಿದ್ದರೂ ಆ ಪ್ರೀತಿಯಿಂದಲೇ ಹೇಳ್ತಾರೆ. ದ್ವೈತ, ವಿಶಿಷ್ಟಾದ್ವೈತ, ಬೌದ್ಧ, ಜೈನ ಅವರು ತಪ್ಪು ಹಿಡಿದರೂ ಅವರ ಮೇಲೆ ತಮ್ಮ ಪ್ರೀತಿ ಆಧಾರ ಕಲ್ಕೊಳ್ಳಲ್ಲ. ಹೃದಯದಲ್ಲಿ ಅವರನ್ನು ಅದೇ ಪ್ರೀತಿ ಅದೇ ಆಧಾರದಿಂದ ನೋಡ್ತಾರೆ. ನಾವು ಒಂದು ಮಾತು ಕೇಳಿದರೆ ಸಾಕು, ನಮಗೆ ಆಧಾರವೇ ಹೋಗಿಬಿಡ್ತದೆ. ಅದರಿಂದ ನಮ್ಮ ಬಾಯಿನಿಂದ ಸುಮ್ಮನೆ ಕ್ರಿಟಿಸೈಸ್ ಮಾಡಬಾರದು. ಆ ಯೋಗ್ಯತೆ ಪಡ್ಕೊಂಡು ಆವಾಗ ಮಾಡು. ಅದರಿಂದ ಗುರುಗಳಿಂದ ಅವರ ವಿಮರ್ಶೆ ಮಾತ್ರನೇ ಕೇಳಿ, ಆ ವಿಮರ್ಶೆ ಹಿಂದೆ ಅವರ ಹೃದಯ ಇದೆ ನೋಡಿ, ಅದು ಕಲಿಯಬೇಕು. ಸುಮ್ಮನೆ ವಿಮರ್ಶೆ ಮಾತ್ರ, ಅವರು ಬಾಯಿ ಮಾತುಗಳು, ತರ್ಕ, ಇನ್ನೊಬ್ಬರನ್ನು ಕ್ರಿಟಿಸೈಸ್ ಮಾಡಿದ್ದು, ವಿಮರ್ಶೆ ಮಾಡಿದ್ದು ಮಾತುಗಳು ಕಲಿತುಕೊಂಡು ನಾವು ಇನ್ನೊಬ್ಬರಿಗೆ ಹೇಳಿಬಿಡ್ತೀವಿ. ಮಾತುಗಳು ಕಲಿಯುವುದೇ ಅಲ್ಲ, ಆ ಮಾತುಗಳ ಹಿಂದೆ ಅವರ ಹೃದಯ ಇದೆ ನೋಡಿ, ಆ ಹೃದಯವೂ ಕಲಿಯಬೇಕು. ಯಾವ ಹೃದಯ ಇದೆ ನೋಡಿ, ಯಾವ ದೃಷ್ಟಿ ಇದೆ ನೋಡಿ, ಅದು ಕಲಿಯಬೇಕು. ಆವಾಗ ಅವರ ಮಾತುಗಳು ಹೇಳುವ ಯೋಗ್ಯತೆ ಬರುತ್ತದೆ. ಇಲ್ಲದಿದ್ದರೆ ದೊಡ್ಡವರ ಮಾತುಗಳು ರಿಪೀಟ್ ಮಾಡಬೇಡ. ಏಕೆಂದರೆ ಅವರ ಹೃದಯ ಇದೆ, ಇನ್ನೊಬ್ಬರನ್ನು ಕ್ರಿಟಿಸೈಸು ಮಾಡ್ತಾರೆ. ಅವರಿಗೆ ಅಷ್ಟು ಹೃದಯ ಇದೆ. ಅದಕ್ಕೋಸ್ಕರ ಹೇಳ್ತಾರೆ, ದೊಡ್ಡವರು ಕ್ರಿಟಿಸೈಸ್ ಮಾಡಿದ್ದರೂ ಡೋಂಟ್ ರಿಪೀಟ್ ಇಟ್. ಅಷ್ಟು ಹೃದಯ ನಮಗಿಲ್ಲ. ಅವ್ರು ರಿಪೀಟ್ ಮಾಡಿದ್ದರೂ, ಅವರು ಕ್ರಿಟಿಸೈಸ್ ಮಾಡಿದ್ದರೂ ಹೃದಯ ಅಷ್ಟೇ ದೊಡ್ಡದಾಗಿ, ಅಷ್ಟೇ ಕ್ಷಮಾಶೀಲವಾಗಿ, ಅಷ್ಟೇ ಪ್ರೀತಿ ಯುಕ್ತವಾಗಿರುತ್ತದೆ. ಸಚ್ಚಿದಾನಂದ ಸ್ವಾಮಿ ಎಷ್ಟು ವಿಮರ್ಶೆ ಮಾಡ್ತಾರೆ. ಅದು ತೊಗೊಂಡುಬಿಟ್ಟು ನಾವು ಯಾರ್ಯಾರನ್ನು ಮಾಡಬಾರ್ದು. ವ್ಯಾಖ್ಯಾನಕಾರರನ್ನು, ಪಂಚಪಾದಿಕ, ಭಾಮತಿ ಯಾರ್ಯಾರನ್ನು ಮಾಡಿಬಿಡ್ತಾರೆ. ಅವರಷ್ಟು ಇದ್ದೀವ ನಾವು? ಅಷ್ಟು ತತ್ವಜ್ಞರಾದರೆ ನಾವು ಹೇಳಬಹುದು. ಸುಮ್ಮನೆ ಯಾರನ್ನು ವ್ಯಾಖ್ಯಾನಕಾರರನ್ನು ಕಡೆಗಣಿಸಿ ಮಾತಾಡಿಬಿಡ್ತಾರೆ. ಅದಕ್ಕೋಸ್ಕರ ಜನರು ತಿಳ್ಕೊಂಡರು, ಇದೇನು ಸಚ್ಚಿದಾನಂದ ಸ್ವಾಮಿ ಅನುಯಾಯಿಗಳು ದೊಡ್ಡವರೆಂದು ಏನೂ ಇಲ್ಲ. ನೀವು ಹುಟ್ಟುವಕ್ಕೆ ಮುಂಚೆ 10,000 ವರ್ಷ ಹಿಂದೆ ಇದ್ದರು ಅಲ್ಲವೇ? 1,500 ವರ್ಷ ಪಂಚಪಾದಿಕ, ಭಾಮತಿ ಅವ್ರು ಯಾರು ಅಂದ್ಕೊಂಡಿದ್ದೀರಿ? ಮಹಾ ದೊಡ್ಡವರು, ವಿರಕ್ತರು, ಮಹನೀಯರು, ಸನ್ಯಾಸಿಗಳು, ಮಹಾವಿದ್ವಾಂಸರು, ವೇದಾಂತ ಸಂಪ್ರದಾಯಕ್ಕೆ ಎಷ್ಟೋ ಹಿಂದಿನ ಕಾಲದವರು. ಅಂಥವ್ರನ್ನ ಸುಮ್ಮನೆ ಒಂದೆರಡು ಸಣ್ಣ ತಪ್ಪು ನೋಡಿಕೊಂಡು ಅವರನ್ನು ಕಡೆಗಣಿಸಿ ಮಾತಾಡೋದು, ಅದಷ್ಟು ಮಾಡಬಾರದು. ಅಷ್ಟು ಸಾಹಸ, ಧೈರ್ಯ ಮಾಡಬಾರದು. ವಿನಯ ಇರಬೇಕು, ಆದರ ಇರಬೇಕು. ನಮ್ಮ ತಪ್ಪು ತಿಳುವಳಿಕೆಯನ್ನು ಸರಿದಿದ್ದುಕೊಳ್ತೀವಿ. ಮೂಲವಿದ್ಯಾ ಅನುಭವದಲ್ಲಿಲ್ಲ, ನೀವು ವಿಚಾರ ಮಾಡ್ಕೊ ಅಷ್ಟೇ ಹೊರತು ಅವರನ್ನಿವರನ್ನು ಕಡೆಗಣಿಸಿ ಕೀಳಾಗಿ ಮಾತಾಡೋದು ಅದು ಅಮರ್ಯಾದ ಆಗುತ್ತದೆ ಅಲ್ಲವೇ? ನಾನು ಇದು ಈಗಲೇ ಅಲ್ಲ, ಯಾವಾಗಿನಿಂದಲೋ ಹೇಳ್ತಾನೇ ಇದ್ದೀನಿ. ಕೇಳಿದವರು ಕೇಳಿದ್ದಾರೆ, ಕೆಲವರು ನಾನು ಹೇಳಿದ್ದು ಸರಿಯಾಗಿಲ್ಲ ಎಂದು ಹೇಳು. ನೀವು ವ್ಯಾಖ್ಯಾನಕಾರರನ್ನೇ ಸಮರ್ಥಿಸ್ತಾ ಇದ್ದೀರಿ, ನಿಮಗೇನು ಬುದ್ಧಿ ವ್ಯಾಖ್ಯಾನ ಮೇಲೆ ಇದೆ ಎಂದು ನನ್ನನ್ನು ಮತ್ತೆ ವಿಮರ್ಶೆ ಮಾಡಿದ್ದಾರೆ. ಈಗ ಅವ್ರಿಗೆ ಇಷ್ಟಕ್ಕೆ ಬಿಡ್ತೀನಿ, ಅವರಿಗೆ ಬಿಡ್ತೀನಿ. ಅನುಭವಾನು ಇದೇನು ನಿಂತೆ ಹೋಯ್ತೇನು? ಅಯ್ಯೋ, ಇದು ಇಂಟರ್ನೆಟ್ ತೊಂದರೆ. ಒಂದು ನಿಮಿಷ, ಇಲ್ಲಿ ಬಂದೆ. ಒಂದು ಪುಸ್ತಕದಲ್ಲಿ ಇರಬಹುದು, ಇನ್ನೊಬ್ಬರ ಮತದ ಖಂಡನೆಯನ್ನು ಮಾಡುವುದು ಪಂಡಿತರ ಬಾಯಿದಿಂದ ಕೇಳ್ತೀವಿ, ಮಹನೀಯರ ಬಾಯಿದಿಂದ ಕೇಳ್ತೀವಿ, ಪುಸ್ತಕದಲ್ಲಿ ಓದ್ತೀವಿ. ಅದು ಓದಿದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಳಸಬೇಕೇ ಹೊರತು ಸುಮ್ಮನೆ ಅವರು ಹೇಳಿದ್ದಾರೆ ಎಂದು ವಾಕ್ಯ ತಗೊಂಡುಬಿಟ್ಟು ಇನ್ನೊಬ್ಬರನ್ನು ಕಡೆಗಣಿಸಿ ಮಾತಾಡಬಾರದು. ಅವಿನಯ, ಆದರ, ಅಪ್ರೀತಿ ಇಟ್ಕೊಂಡೇ ಮಾತಾಡಬೇಕು. ಇದೇನು ಬರ್ತಾ ಇಲ್ಲ, ಇಂಟರ್ನೆಟ್ ಏನು ನಿಂತು ಹೋಯಿತು. ಆಯಿತು, ಇದು ನಡೆಯುತ್ತಾ ಇದೆ. ಓಕೆ, ಮುಂದುವರಿಯೋಣ. ಈಗ ಬೇರೆ ಏನೋ ಹೇಳಿಬಿಟ್ಟೆ. ಆಯಿತು, ಈ ಬೌದ್ಧರ ವಿಷಯದಲ್ಲಿ ಒಂದೆರಡು ಮಾತುಗಳು ಇನ್ನು ಉಳಿದುಬಿಟ್ಟಿವೆ. ನಿನ್ನ ಮುಗಿದಿದೆ ಅಂದ್ಕೊಂಡೆ, ಇನ್ನು ಒಂದೆರಡು ನಾನು ಬಿಟ್ಟೆ. ಮತ್ತೆ ಇವತ್ತು ಹೇಳಿ, ಈಗ ಮುಂದಿನ ಪಾಠದಲ್ಲಿ ಮುಂದಿಂದು ಹೇಳ್ತೀನಿ. ಇಲ್ಲಿ ಒಂದೆರಡು ಪಾಯಿಂಟ್ಗಳಿವೆ. 2 ಬಗೆ ಇದ್ದಾರೆ. ಬೌದ್ಧರು, ಶಂಕರರು, ಗೌಡಪಾದರು ಬೌದ್ಧರಿಂದ ಪ್ರಭಾವಿತರಾದರು. ಅಂದರೆ ಕೆಲವು ದಿವಸ ಬೌದ್ಧರೇ ಇದ್ದಿರಬಹುದು, ಹೀಗೆ ಮಾತಾಡ್ತಾರೆ. ಕೆಲವು ದಿವಸ ಬೌದ್ಧ ಮತದಲ್ಲಿ ಇದ್ದುಕೊಂಡು ಅವರಿಂದ ಮತ್ತೆ ಇಲ್ಲಿಗೆ ಬಂದರು, ಹೀಗೆ ಹೇಳ್ತಾರೆ. ಕೆಲವು ದಿವಸ ಅಲ್ಲಿದ್ದಿರಬಹುದು. ಇದು ಇದ್ದಿರಬಹುದು, ಇವರ ಕಲ್ಪನೆ. ಎಲ್ಲಿ ಅದರ ಆಧಾರ ಇದೆಯಾ ನೋಡಿ. ನಾವು ಸ್ವಲ್ಪ ಬೈಬಲ್ ವಾಕ್ಯಗಳು, ಇದೇನೋ ವಾಕ್ಯಗಳು ಅಲ್ಲಿ ಹೀಗಿದೆ ಎಂದು ಓದಿಬಿಟ್ರೆ, ಓ ನೀವು ಕ್ರಿಶ್ಚನ್ ಆಗಿದ್ದೀರಾ ಕೆಲವು ದಿವಸ. ಅದೇನಪ್ಪ, ಒಂದು ವಾಕ್ಯಗಳು ಓದಿಬಿಟ್ರೆ ಕ್ರಿಶ್ಚನ್ ಆಗಿ ಬಿಡಬೇಕಾ? ಹಾಗೆ ಒಂದು ಬೌದ್ಧರ ವಾಕ್ಯಗಳು ಹೇಳಿದರೆ ಕೆಲವು ದಿವಸ ಬೌದ್ಧರಾಗಿದ್ದರು ಅಂದೆ, ಅದೇನು? ಗೌಡಪಾದರಂತೂ ಬೌದ್ಧರೇ ಆಗಿದ್ದರು, ಇಲ್ಲಿಗೆ ಬಂದರು ಎಂದು ಹೀಗೆ ಹೇಳಿಬಿಟ್ರು ಕೆಲವರು. ಯಾರೋ ಒಬ್ಬರ ಹೆಸರಿದೆ, ಇಲ್ಲಿ ಏನು ಹೇಳಲಿಲ್ಲ ಹೆಸರು, ಸ್ವಾಮೀಜಿ ಬೇರೆ ಕಡೆ ಹೇಳಿದ್ದಾರೆ. ನಾನು ಆ ಪುಸ್ತಕ ಓದಿದೆ. ಪಂಡಿತರು ಏನೇನೋ ಹೇಳ್ತಾರೆ, ಅಕಾಡೆಮಿಕ್ ಪಂಡಿತರು.
ಆದ್ದರಿಂದ ಬೌದ್ಧರಿಂದ ಪ್ರಭಾವಿತರಾದರು ಎಂದು ಕೆಲವರು ಹೇಳಿ, ಪ್ರಭಾವಿತರಾದರು ಕೆಲವರು ಹೇಳುವುದು, ಬೌದ್ಧರೇ ಕೆಲವರಾಗಿದ್ದು ವೈದಿಕಕ್ಕೆ ಬಂದರು ಎಂದು ಕೆಲವರು. ಎರಡಾಯ್ತಾ? ಬೌದ್ಧರಿಂದ ಪ್ರಭಾವಿತರಾದರು ಅಂದರೆ ವೈದಿಕರೇ ಆಗಿದ್ದರೂ ಬೌದ್ಧರ ಕೆಲವು ವಿಷಯಗಳನ್ನು ತಗೊಂಡರು ಎಂದರ್ಥ, ಮೊದಲನೇ ಪಕ್ಷ. ಎರಡನೇ ಪಕ್ಷ, ಅವರು ಮೊದಲು ಬೌದ್ಧರೇ ಆಗಿದ್ದರೂ ನಂತರ ಇಲ್ಲಿಗೆ ಬಂದರು ಎಂದು ಮೂರನೇ ಪಕ್ಷ. ಮತ್ತೆ ಅದರಲ್ಲಿ ಎರಡನೇದು. ಮೂರನೇದು ಇನ್ನೂ ಹೇಳ್ತಾರೆ, ಅವರು ಮೊದಲಿನಿಂದ ಬೌದ್ಧರೇ ಇದ್ದರು, ನಂತರನೂ ಬೌದ್ಧರೇ ಇಲ್ಲಿ ಬಂದು ಸುಮ್ಮನೆ ನಾಟಕ ಮಾಡಿದ್ದಾರೆ ನಾವು ವೈದಿಕರೆಂದು. ಪ್ರಚ್ಛನ್ನ ಬೌದ್ಧ ಅಂದರೆ, ಪ್ರಚ್ಛನ್ನ ಬೌದ್ಧ ಅಂದರೆ ಗೊತ್ತಾ? ನೀವೇನು ಹೇಳ್ತಾರೆ? ಮಾರುವೇಷ ಹೇಳಬಹುದಾ? ಕನ್ನಡದಲ್ಲಿ ಏನು ಹೇಳ್ತಾರೆ? ಮಾರುವೇಷ ಅಂತಾರ? ಹೇಳಲ್ಲ. ಏನು ಹೇಳ್ತಾರೆ? ಕಪಟ ವೇಷ, ಡಿಸ್ಗೀಸ್ಡ್ಗೆ ಏನು ಹೇಳ್ತಾರೆ? ಡಿಸ್ಗೀಸ್ಡ್. ಅಂದರೆ ಏನೋ ಒಂದು ಇನ್ನೊಂದು ವೇಷ ವೈದಿಕರ ವೇಷ ಹಾಕ್ಕೊಂಡು ಇಲ್ಲಿದ್ದರೆ ಹೊರತು ಒಳ ಹೊಕ್ಕವರು ಬೌದ್ಧರೇ. ಪ್ರಚ್ಛನ್ನ ಬೌದ್ಧ ಎಂದು ಹೇಳ್ತಾರೆ. ಪ್ರಚ್ಛನ್ನ ಅಂದರೆ ಮಾರುವೇಷ ತೆಲುಗಿನಲ್ಲಿ ಕನ್ನಡದಲ್ಲಿ ಹೇಳ್ತಾರಾ? ಕನ್ನಡ ಪದ ನನಗೆ ಗೊತ್ತಿಲ್ಲ. ಅಂದರೆ ಬಚ್ಚಿಟ್ಟುಕೊಂಡಿರುವ ಬೌದ್ಧರು ಎಂದು. ಅಂದರೆ ಅವರು ಒಳಗೆ ಬೌದ್ಧರೇ ಇದ್ದರು, ಇಲ್ಲಿಗೆ ಬಂದುಬಿಟ್ಟು ನಮ್ಮನ್ನು ಅಂದರೆ ನೇರಾಗಿ ಅಂದ್ರೇನು, ಈ ಕ್ರಿಸ್ತು ಮಿಷನರಿಗಳು ಇವರು ನಮ್ಮಲ್ಲಿ ಪ್ರಚಾರ ಮಾಡುವುದಕ್ಕೆ ನಾನು ಕ್ರಿಸ್ತು ಮಿಷನರಿ ಅಂದರೆ ಹಿಂದೂಗಳು ಒಪ್ಪಲ್ಲ. ಅದರಿಂದ ನಾವು ಹಿಂದೂ ಹೆಸರಿಟ್ಕೊಂಡು ಈ ಹಿಂದೂ ತಿಲಕ ಇಟ್ಕೊಂಡು ಮಂದಿರಕ್ಕೆ ಬಂದು ಹಿಂದೂ ಅಂದೇ ಹೇಳ್ತಾನೆ, ಮಧ್ಯದಲ್ಲಿ ಸ್ವಲ್ಪ ಏಸು ಹೇಳ್ತಾನೆ. ನಾವು ಅಂದ್ಕೊಳ್ತೀವಿ ನಮ್ಮ ಹಿಂದೂಗಳೇ ಅಲ್ಲವೇ ಅಂದ್ಕೊಳ್ತಾರೆ. ಅಂದರೆ ನಂತರ ಒಂದು ಕೆಲವು ವರ್ಷ ನಂತರ ಗೊತ್ತಾಗ್ತದೆ ಅವರು ಕ್ರೈಸ್ತೆ ಹಿಂದೂ ವೇಷ ಹಾಕ್ಕೊಂಡು ಬಂದು ಇದು. ಏಕೆಂದರೆ ಹಿಂದೂ ವೇಷ ಹಾಕ್ಕೊಂಡು ನಾವು ನಮ್ಮ ಹಿಂದೂಗಳು ಎಂದು ಹೇಳಿಬಿಟ್ಟರೆ ನೀವು ಅವರನ್ನು ಸುಲಭವಾಗಿ ಒಪ್ಕೊಳ್ತೀರಿ. ನಂತರ ನಿಮಗೆ ಯೇಸು ಮೇಲೆ ಭಕ್ತಿ ಗಟ್ಟಿಗೊಳಿಸಿದ ನಂತರ, ಯೇಸು ಭಕ್ತಿ ಗಟ್ಟಿಯಾದ ನಂತರ ಕೆಲವು ದಿವಸಕ್ಕೆ ಪೂರ್ತಿ ಯೇಸುಗಳಿಗೆ ಚರ್ಚ್ಗೆ ಸೇರಿಸಿಬಿಡ್ತಾರೆ. ಹಾಗೆ ಇವರು ನಿಜವಾಗಿ ಬೌದ್ಧರೇ ವೈದಿಕ ವೇಷ ಹಾಕ್ಕೊಂಡು ಇಲ್ಲಿ ಬಂದರು. ಒಳಹೊಕ್ಕ ಅವರ ಹೃದಯದಲ್ಲಿ ಬೌದ್ಧನೇ ಇತ್ತು. ವೇದ ನಾಮ ಮಾತ್ರ ಮೇಲೆ ವೈದಿಕರು ಮೇಲೆ ಪಂಚ ಉಟ್ಕೊಂಡು ನಮ್ಮ ಹಾಗೆ ತಿಲಕ ಹಚ್ಕೊಂಡು ವಿಭೂತೋ ಚಂದನನೋ ಕುಂಕುಮನೋ ಏನೋ ಹಾಕಿಬಿಟ್ಟು ನಮ್ಮ ಹಾಗೆ ನಟಿಸಿದ್ದಾರೆ. ಒಳಹೊಕ್ಕು ಬೌದ್ಧರೇ. ಇದಕ್ಕೇನು ಹೇಳ್ತಾರೆ? ಪ್ರಚ್ಛನ್ನ ಬೌದ್ಧ, ಡಿಸ್ಗೀಸ್ಡ್ ಬೌದ್ಧ ಎಂದು ಅಲ್ಲವೇ? ಈಗ 3 ಥರ ಹೇಳಿದ್ದ. ಇದು 3 ತಪ್ಪು ಎಂದು. ಇದು ಸಾಮಾನ್ಯರೆಲ್ಲ ಪಂಡಿತರು ಹಾಗೆ ಮಾತಾಡ್ತಾರೆ, ಪುಸ್ತಕಗಳೇ ಬರೆದಿಟ್ಟಾರೆ. ಈಗ ಆ ಒಬ್ಬರ ಪುಸ್ತಕ ನೋಡ್ಕೊಂಡು ಎಲ್ಲರೂ ಹಾಗೆ ಮಾತಾಡೋದು. ಸ್ವಾಮೀಜಿ ಇದನ್ನು ಉದ್ಧರಿಸಲಕ್ಕೆ ತುಂಬ ಕಷ್ಟಪಡಬೇಕಾಯಿತು. ಕಷ್ಟ ಅಂದರೆ ಏನು? ಈ ಗ್ರಂಥಗಳೇ ಓದುವುದು ಅನೇಕವಾಗಿ ಮತ್ತೆ ಸೂಕ್ಷ್ಮವಾಗಿ ಗಮನಿಸಿ ಪೂರ್ತಿ ಗೌಡಪಾದರ ವಾಕ್ಯಗಳನ್ನು ಅವರು ಪ್ರತಿನಿತ್ಯ ಅವರು ಭಾಷ್ಯ ಪಾರಾಯಣ ಇರುತ್ತಿತ್ತು. ಈ ಭಾಷ್ಯ ಪಾರಾಯಣ ಸ್ವಾಮೀಜಿಗೆ ಸಹಾಯ. ಈ ಕಾಲದಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ? ತುಂಬ ಕಮ್ಮಿ. ಸ್ವಾಮೀಜಿ ಮಾಡಿದರೆ ಹೊರತು ನಮ್ಮ ಜನರು ಯಾರು ಮಾಡುವವರು ಕಂಡು ಬರಲ್ಲ. ಸ್ವಾಮೀಜಿ ಪ್ರತಿ ದಿವಸ ಅನಿಸುತ್ತದೆ ಅವರು ಚಿಕ್ಕ ವಯಸ್ಸಿನಲ್ಲಿ 20-25 ವಯಸ್ಸಿಗೆ ಶುರು ಮಾಡಿಬಿಟ್ಟರೆ ಅವರು 90 ವಯಸ್ಸುವರೆಗೂ, ಅಂದರೆ ಸುಮಾರು 60 ವರ್ಷ ಭಾಷೆ ಪಾರಾಯಣ ಮಾಡಿದ್ದರು ಸ್ವಾಮೀಜಿ. ಪೂರ್ತಿ ಭಾಷೆ ಕಂಠಸ್ಥವೇ ಇತ್ತು ಅವರಿಗೆ. ಕಂಠಸ್ಥವೇ ಅಲ್ಲ, ಕ್ರಾಸ್ ರೆಫರೆನ್ಸ್. ಇಲ್ಲಿ ಒಂದು ಮಾತು ಬಂದರೆ ಇದೇ ಐಡಿಯಾ ಬೇರೆ ಪ್ರಸ್ಥಾನತ್ರಯದಲ್ಲಿ ಎಲ್ಲಿಯಾದರೂ ಹೇಳಿದ್ದಾರ? ಸ್ವಲ್ಪ ವ್ಯತ್ಯಾಸ ಹೇಳಿದ್ದಾರ? ಇದಕ್ಕೆ ವಿರುದ್ಧವಾಗಿ ಹೇಳಿದ್ದಾರ? ಇಡೀ ಒಂದು ಮಾತು ಹೇಳಿಬಿಟ್ಟರೆ ಒಂದು ಯಾವುದೇ ವಿಷಯ, ಇದು ಮಿಕ್ಕ ಪ್ರಸ್ಥಾನತ್ರಯಲ್ಲಿ, ಗೀತೆಯಲ್ಲಿ, ಬೃಹದಾರಣ್ಯದಲ್ಲಿ, ಸೂತ್ರ ಭಾಷೆಯಲ್ಲಿ ಬೇರೆ ಎಲ್ಲಿಯಾದರೂ ಹೇಳಿದ್ದಾರೆ ಎಲ್ಲ ಬರುತ್ತಿತ್ತು ಅವರಿಗೆ. ಇದೇ ವಿಷಯ ಇಲ್ಲಿ 4 ಜಾಗದಲ್ಲಿ ಹೇಳಿದ್ದಾರೆ, ತಕ್ಷಣವೇ ಬರುತ್ತಿತ್ತು. ಹಾಗೂ ಆ ದೃಷ್ಟ್ಯ ಅವರು ಭಾಷ್ಯ ಪಾರಾಯಣ ಮಾಡೋದು. ಸ್ವಾಮೀಜಿ ವ್ಯಾಖ್ಯಾನಕಾರರನ್ನು ತಪ್ಪು ಹಿಡಿದು ಈ ಸ್ವತಂತ್ರ ವ್ಯಾಖ್ಯಾನ ಮಾಡುವುದಕ್ಕೆ ಮೂಲ ಆಧಾರವೇನೆಂದರೆ ಭಾಷ್ಯ ಪಾರಾಯಣವೇ. ಈಗಲೂ ನಾವು ಮಾಡಬಹುದು, ನಾವು ಭಾಷಾ ಪಾರಾಯಣ ಮಾಡಿದರೆ ಮಾಡುವರೇ ಇಲ್ಲ. ಏನೋ ಸ್ವಲ್ಪ ಮಾಡ್ತಾರೆ ಅವರು. ಪ್ರತಿ ದಿವಸ ಅವರು ಹೇಳ್ತಾರೆ ಭಾಷಾ ಪಾರಾಯಣ ಮಾಡುವವರು ಊಟನೇ ಮಾಡಲ್ಲ, ಎಲ್ಲೋ ಒಂದು ಕಡೆ ಹೋಗಬೇಕಂತೆ. ಹೋಗುವಾಗ ಮಧ್ಯಾಹ್ನ ಹೊರಟಿದ್ದಾರೆ, ಲೇಟ್ ಆಯಿತು. ಅಲ್ಲಿ ಹೋಗುವುದಕ್ಕೆ 2-2:30 ಆಯಿತು. ಅಲ್ಲಿ ಹೋಗಿ ಈಗ ಅವ್ರು ಹೇಳಿದ್ದರು, ಗುರುಗಳೇ ತುಂಬ ಹೊತ್ತಾಯಿತು ನಿಮಗೆ, ನೀವು ಭಿಕ್ಷಾ ಸಮಯ ಆಯಿತು. ಅವ್ರು ಬೆಳಗಿನಿಂದ ಏನು ತೊಗೊಳ್ಳಲ್ಲ, ಏನೋ ಸ್ವಲ್ಪ ಹಾಲು ಕುಡಿಯುತ್ತಾರೆ, ಇಂಕ ಅಷ್ಟೇ ಮಧ್ಯಾಹ್ನವರೆಗೆ ಹಾಗೆ ಇರ್ತಾರೆ. ಅಯ್ಯೋ ನಿಮಗೆ ಆಯಿತು, ಈಗ ನಾವು ಏನು ಊಟ ಅಡುಗೆ ರೆಡಿ ಇದೆ, ನಾವು ಬಡಿಸಲ್ಲ ಅಂದರೆ ಅಲ್ಲ, ನಾವು ಮಧ್ಯಾಹ್ನ ಸ್ನಾನ ಮಾಡಬೇಕು, ಸ್ನಾನ ಮಾಡಿದ ನಂತರ ನಾನು ಶುಚಿ ಮಡಿಯಾಗಬೇಕು ಎಂದು ಹೇಳಿ. ಅಂದರೆ ಏನು ಮಾಡ್ತಾರೆ ಅಂದ್ಕೊಂಡು ಅವರು ಸ್ನಾನ ಮಾಡಿ ಭಾಷ್ಯ ಪಾರಾಯಣ ಮಾಡುವವರೆಗೆ ಅವರು ಮಡಿಯಾಗಲ್ಲ. ಭಾಷ್ಯ ಪಾರಾಯಣ ಮಾಡಿ ಅವರು ಭಿಕ್ಷಕ್ಕೆ ಕೂತಿರ್ತಾರೆ. ಅದು ಸ್ವಾಮೀಜಿ ನಿಯಮ. ನಾನು ಭಾಷ್ಯ ಪಾರಾಯಣ ಆಗುವವರೆಗೂ ನನಗೆ ಮಡಿ ಆಗಲ್ಲ. ಭಾಷ್ಯ ಪಾರಾಯಣ ಮಾಡಿದ್ದರೆ ಮನಸ್ಸು ಆ ಭಾಷ್ಯಮಯ ಬ್ರಹ್ಮಮಯವಾಗಿದ್ದರೆ ಶುದ್ಧ ಮಡಿ, ನಿಜವಾಗ ಮಡಿ ಆಯಿತು.
ನಾನು ದೇಹೇಂದ್ರಿಯ ಮನಸ್ಸುಗಳು ಬಿಟ್ಟು ನಾನು ದೇಹವಲ್ಲ, ಇಂದ್ರಿಯವಲ್ಲ, ಮನಸ್ಸಲ್ಲ, ಚೈತನ್ಯ ಮಾತ್ರ, ಸಾಕ್ಷ್ಯ ಮಾತ್ರ ಇಟ್ಕೊಂಡರೆ ಅದು ಎಲ್ಲಕ್ಕಿಂತ ಹೆಚ್ಚಿನ ಮಡಿ ಅಲ್ಲವೇ? ಈಗ ಅದಕ್ಕಿಂತ ದೊಡ್ಡ ಮಡಿ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಪವಿತ್ರಂ ಅಂದರೆ ಮಡಿ. ಬ್ರಹ್ಮಸ್ವರೂಪ ಬ್ರಹ್ಮಜ್ಞಾನಕ್ಕಿಂತ ಹೆಚ್ಚಿನ ಮಡಿ ಇಲ್ಲ. ಈಗ ಅದಕ್ಕಿಂತ ಮಡಿ ಏನಪ್ಪ? ಆತ್ಮ ನಿತ್ಯ ಶುದ್ಧ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಅದರಿಂದ ಭಾಷ್ಯ ಪಾರಾಯಣ ಮಾಡಿ ಅದಕ್ಕೆ 3/4 ಗಂಟೆ ಮಾಡಿ ಆವಾಗ 3 ಆಯಿತು, 3 ದಾಟಿ ಹೋಯಿತು. ಆವಾಗ ಕೂತಿದ್ದಾರೆ ಭಿಕ್ಷಕ್ಕೆ. ಅಂದರೆ ಅವರಿಗೆ ಭಾಷ್ಯ ಪಾರಾಯಣ ಅಂದರೆ ಆ ಚಿಂತನ, ಭಾಷ್ಯವಾಕ್ಯಗಳಿಂದ ಆತ್ಮಸ್ವರೂಪ ಚಿಂತನ ಮಾಡುವವರೆಗೂ ನಾನು ಶುದ್ಧಿ ಆಗಲ್ಲ, ಊಟ ಮಾಡಲ್ಲ. ಅದು ನಿಯಮ. ಅವರು ಇಡೀ ಜೀವನ 60 ವರ್ಷ ಭಾಷ್ಯ ಪಾರಾಯಣ ಮಾಡಿದ್ದಾರೆ. ಹಾಗೆ ಅದರಿಂದ ಈ ಸೂಕ್ಷ್ಮ ವ್ಯತ್ಯಾಸಗಳು ಅವ್ರಿಗೆ ಗೊತ್ತಾಯಿತು. ಅದಕ್ಕೋಸ್ಕರ ಎಲ್ಲಿ ಏನಿದೆ ಎಂದು ಬೌದ್ಧರ ಪ್ರಭಾವವೂ ಇಲ್ಲ. ಅದಕ್ಕೆ ನಿನ್ನೆನೂ ಹೇಳಿದ್ದೀವಲ್ಲ, ಕೆಲವು ದಿವಸ ಬೌದ್ಧರಾಗಿದ್ದು ಇಲ್ಲಿಗೆ ಬಂದಿರುವವರಲ್ಲ. ಇಲ್ಲಿ ಬಂದಿದ್ದರೂ ಒಳಗೆ ಆ ಬೌದ್ಧ ಬುದ್ಧಿಯನ್ನೇ ಇಟ್ಟುಕೊಂಡಿರುವ ಪ್ರಚ್ಛನ್ನ ಬೌದ್ಧರೂ ಅಲ್ಲ. ಈ ಮೂರೂ ಅಲ್ಲ, ಅವರು ಶುದ್ಧ ವೈದಿಕರೇ ಎಂದು ಸ್ವಾಮೀಜಿ ಸಿದ್ಧಪಡಿಸಿದರು. ಅಮ್ಮಯ್ಯ, ಈಗ ಗೊತ್ತಾಯ್ತಾ? ಅದಕ್ಕೋಸ್ಕರ ಅವರು ಕೆಲವರು ಸಾಮ್ಯಗಳು ಕಂಡು ಬರುತ್ತಾ ಇದೆ ಬೌದ್ಧರ ವಿಷಯಗಳಿಗೆ. ಅಜಾತವಾದ ಅದು ಇಲ್ಲಿದೆ ಉಪನಿಷತ್ತಿನಲ್ಲಿ. ಮಾಯ ಇದೆ, ಅದು ಇದೆ. ನಿರ್ಗುಣ ಇದೆ, ಅದು ಇಲ್ಲೇ ಇದೆ. ಏನೇನಿದೆಯೋ ಅದೆಲ್ಲ ವೈದಿಕದಲ್ಲೇ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಂಪ್ರದಾಯ ಇದೆ, ತಾನು ಗುರುಮುಖದಿಂದ ಕಲಿತುಕೊಂಡರು. ಗುರು ಸಂಪ್ರದಾಯ ಇದೆ. ಗೌಡಪಾದರು ತನಗಿಂತ ಹಿಂದಿನ ಸಂಪ್ರದಾಯ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ಶಂಕರರೂ ಮಾಡ್ತಾರೆ. ಆದ್ದರಿಂದ ಇವರಿಗೆ ಗುರುಗಳಿದ್ದರೂ ಸಂಪ್ರದಾಯವಿತ್ತು, ಶಾಸ್ತ್ರ ಪ್ರಮಾಣವಿತ್ತು. ಇಲ್ಲಿ ಒಂದು ವಿಷಯ ಹೇಳ್ತೀನಿ ನೋಡಿ. ಒಂದು, ಅವರು ಜಗತ್ತನ್ನು ಮಿಥ್ಯಾ ಹೇಳುವುದಕ್ಕೆ ಒಂದು ಅಂಶ, ಇದು ಮುಂದೆ ಬರುತ್ತದ, ಈಗಲೇ ಹೇಳಬೇಡಲ್ಲ, ಮುಂದೆ ಬರುತ್ತದೆ ಅನಿಸುತ್ತದೆ. ಆಯ್ತು, ಈಗ ಸ್ವಲ್ಪ ಬಂದೇ ಬಿಟ್ಟಿದಲ್ಲ, ಸ್ವಲ್ಪ ಎತ್ತೇ ವಿಷಯ ಪ್ರಸ್ತಾವ ಮಾಡಿದ್ದೀನಿ, ಸ್ವಲ್ಪ ಹೇಳಬಿಡ್ತೀನಿ. ಏನಿದೆ, ಟೈಮ್ ಆಗ್ತಾಯಿದೆ, ಒಂದು 2 ನಿಮಿಷ. ತರ್ಕ, ಒಂದು ಚತುಷ್ಕೋಟಿ ತರ್ಕ ಇರುತ್ತದೆ. ಶೂನ್ಯವಾದಕ್ಕೆ ಅವರೊಂದು ತರ್ಕ ಮಾಡ್ತಾರೆ. ಅದೇನು? ಅಸತ್ತಿನಿಂದ ಸತ್ತು ಹುಟ್ಟಲ್ಲ, ಅಸತ್ತಿನಿಂದ ಅಸತ್ತು ಹುಟ್ಟಲ್ಲ, ಸತ್ತಿನಿಂದ ಸತ್ತು ಹುಟ್ಟಲ್ಲ, ಸತ್ತಿನಿಂದ ಅಸತ್ತು ಹುಟ್ಟು, ಹೀಗೆ 4 ವಿಂಗಡಗಳು ಮಾಡಿ ಈ ತರಹ ತರ್ಕ ಮಾಡ್ತಾರೆ. ಇದನ್ನು ಗೌಡಪಾದರು ಸ್ವಲ್ಪ ಬಳಸಿದ್ದಾರೆ. ಕೇವಲ ಅನುಮಾನದಿಂದ ಜಗತ್ತು ಕಂಡುಬರುತ್ತಾ ಇರುವ ಜಗತ್ತು ಅದೃಶ್ಯವಾಗಲ್ಲ, ಮಿಥ್ಯ ಆಗಲ್ಲ ಅಲ್ಲವೇ? ಆದರೆ ಇಲ್ಲಿ ಗೌಡಪಾದರು ಉಪನಿಷತ್ತು ಪ್ರಮಾಣವನ್ನಿಟ್ಟುಕೊಂಡು ಅವಸ್ಥಾತ್ರಯ ವಿವೇಕ ಮಾಡಿ ಅನುಭವದಲ್ಲಿ ಬ್ರಹ್ಮವನ್ನು ಪಡ್ಕೊಂಡರೆ ಹೊರತು ಸುಮ್ಮನೆ ತರ್ಕಬಲದಿಂದ ಜಗತ್ತಿಲ್ಲ ಮಿಥ್ಯ ಎಂದು ಹೇಳಲಿಲ್ಲ. ಬೌದ್ಧರಿಗೆ ಶ್ರುತಿ ಪ್ರಮಾಣವಿಲ್ಲ, ಅವಸ್ಥಾತ್ರಯ ವಿವೇಕವೇ ಇಲ್ಲ. ಅದರಿಂದ ಅನುಭವದಲ್ಲಿ ವಿವೇಕ ಮಾಡಿ ಬ್ರಹ್ಮಾನುಭವವನ್ನು ತೋರಿಸ್ತಾ ಇಲ್ಲ. ಜಗತ್ತು ಮಿಥ್ಯ ಎಂದು ಕೇವಲ ತರ್ಕ ಬಲದಿಂದಲೇ ಹೇಳ್ತಾರೆ. ತರ್ಕದಿಂದ ಸೈನ್ಸ್ ಹೇಳ್ತದೆ ನೋಡಿ, ಸೈನ್ಸ್ಗೆ ಇದನ್ನು ಒಡೆದು ಹಾಕಿದ್ದರೆ ಪರಮಾಣುಗಳು ಬರುತ್ತದೆ, ಅದನ್ನು ಒಡೆದು ಹಾಕಿದ್ದರೆ ಏನಾಗುತ್ತದೆ? ಇನ್ನು ಆ್ಯಟಮನ್ನು ಒಡೆದು ಹಾಕಿದ್ದರೆ ಸೂಕ್ಷ್ಮ ಪರಮಾಣುವನ್ನು ಇನ್ನೂ ಒಳಹೊಕ್ಕಿನ ಏನು ಎಲೆಕ್ಟ್ರಾನ್ ಪ್ರೋಟಾನ್ ಅದು ಬರುತ್ತದೆ. ಅದನ್ನು ಇನ್ನೂ ಒಡೆದು ಹಾಕಿ ನೋಡಿದರೆ ಅದು ಏನಿಲ್ಲವೇ ಇಲ್ಲ, ಅದು ಒಂದು ಎನರ್ಜಿ ಹೇಳ್ತಾರೆ. ಆ ಎನರ್ಜಿ ಏನೆಂದರೆ ನಮ್ಮ ಮನಸ್ಸಿನಿಂದ ನೋಡಿದ್ದರೆ ಇದ್ದಂತೆ ಅನಿಸುತ್ತದೆ, ಇಲ್ಲದಿದ್ದರೆ ಇಲ್ಲ. ಅಂದರೆ ಕೇವಲ ಮನಸ್ಸಿನ ವೃತ್ತಿ ಜಗತ್ತಾಗಿ ತೋರ್ತಾ ಇದೆ ಎಂದು ಸೈಂಟಿಸ್ಟ್ ಹೇಳ್ತಾರೆ. ಹೌದು, ಇದೆಲ್ಲ ತರ್ಕದಿಂದ ಸಿದ್ಧಪಡಿಸುವುದು, ಮೈಕ್ರೋಸ್ಕೋಪ್ನಿಂದ ಸಿದ್ಧಪಡಿಸುವುದು ಚೆನ್ನಾಗಿದೆ. ಇದು ನೋಡಿದ ನಂತರ ಇನ್ನು ಮೇಲೆ ಜಗತ್ತು ಮಿಥ್ಯ ಎಂದು ಅವರಿಗೆ ಕಂಡು ಬರ್ತದೆ. ಆ ಮೈಕ್ರೋಸ್ಕೋಪ್ನಲ್ಲಿ ಇದೆಲ್ಲ ಎಲೆಕ್ಟ್ರಾನ್ ಪ್ರೋಟಾನೇ, ಜಗತ್ತೆಂಬುದೇ ಇಲ್ಲ, ಎಲೆಕ್ಟ್ರಾನ್ಗಳೇ ಪ್ರಪಂಚವೆಲ್ಲ ತೋರ್ತಾ ಇದೆ, ಪ್ರಪಂಚವಿಲ್ಲ ಎಂದು ತರ್ಕದಿಂದ ಸಿದ್ಧಪಡಿಸಿದ, ಮೈಕ್ರೋಸ್ಕೋಪ್ನಿಂದ ಸಿದ್ಧಪಡಿಸಿದ. ಈಗ ಇನ್ನು ಮೇಲೆ ಜಗನ್ ಮಿಥ್ಯ ಆಯಿತಾ ಅವರಿಗೆ? ಹಾಗೆ ಬೌದ್ಧರು ತರ್ಕದಿಂದ ಸಿದ್ಧಪಡಿಸಿದ್ದರೆ ಹೊರತು ಅನುಭವದಲ್ಲಿ ವಿಚಾರವೆಲ್ಲಿ? ಗೌಡಪಾದರು ಹಾಗೆ. ಇವರೇನು ಹೇಳ್ತಾರೆ? ಬೌದ್ಧರೇ ಆಗಿದ್ದರೆ ಅವರು ಹಾಗೆ ತರ್ಕನೇ ಮಾಡಬೇಕಿತ್ತು. ಅವರು ತರ್ಕ ಮಾಡಲಿಲ್ಲ, ಮಾಂಡುಕ್ಯ ಉಪನಿಷತ್ತಿಟ್ಟುಕೊಂಡರು. ಅದಕ್ಕೆ ಉಪನಿಷತ್ತು ಬಲದಿಂದಲೇ ಅವಸ್ಥಾತ್ರಯ ವಿವೇಕ ಮಾಡಿ ಜಾಗೃತ ಸ್ವಪ್ನಗಳು ಪರಸ್ಪರ ಅನ್ಯೋನ್ಯ ವ್ಯಾವರ್ತಕವಾಗಿ ಸ್ವತಃಸಿದ್ಧ ತುರಿಯ ಉಳಿಯುತ್ತದೆ. ಹಾಗೆ ಅಜಮನಿದ್ದಮ ಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ತದ. ಅಜಂ ಅಂದರೆ ಇದು ಅಸ್ವಪ್ನ, ಅಂದರೆ ಸ್ವಪ್ನ ಇಲ್ಲ, ನಿದ್ರೆ ಇಲ್ಲ,
ಈ ನಾಮರೂಪ ಜಗತ್ತಿಲ್ಲ ಎನ್ನುವುದು ಅನುಭವಾನುಸಾರವಾಗಿ ಅವಸ್ಥಾ ವಿವೇಕ ಮಾಡಿ ತೋರಿಸಿದ್ದರು. ಇವರು ಪೂರ್ತಿ ಸಾಂಪ್ರದಾಯಿಕರೇ. ಅವಸ್ಥಾತ್ರಯ ವಿವೇಕ ಬೌದ್ಧರಲ್ಲಿದೆಯಾ? ಎಲ್ಲಾದರೂ ತೋರಿಸು. ಅವರ ತರ್ಕದಲ್ಲಿ ಎಲ್ಲಿ ಅವಸ್ಥಾತ್ರಯ ವಿವೇಕವೇ ಇಲ್ಲ. ಇದು ಪೂರ್ತಿ ಅನುಭವದಲ್ಲಿರುವಾಗ ಇದು ಪ್ರಚ್ಛನ್ನ ಬೌದ್ಧ ಹೇಗೆ ಆಗುತ್ತದೆ? ಪೂರ್ತಿ ವೈದಿಕ ಸಂಪ್ರದಾಯವೇ ಇದೆ, ಇದು ಹೇಳ್ತಾರೆ. ಆದ್ದರಿಂದ ಇಂಥ ವಿಷಯಗಳು ನೋಡಿದ್ದರೆ ಈಗ ಇನ್ನೊಂದು ಪಂಗಡ, ಒಂದು ಮಾತು ಹೇಳ್ತೀನಿ ನಾನು. ಬೌದ್ಧರ ಪ್ರಭಾವದಿಂದ ಇವರು ಆ ಅದ್ವೈತವನ್ನು ತಂದರು. ಹಿಂದೆ ನಮ್ಮ ಸಂಪ್ರದಾಯದಲ್ಲಿ ಅದ್ವೈತವಿರಲಿಲ್ಲ ಹೇಳ್ತಾರೆ. ಈ ವಿಷಯವು ಮತ್ತೆ ಬರುತ್ತದೆ, ಆವಾಗ ವಿಸ್ತಾರವಾಗಿ ಹೇಳ್ತೀನಿ. ಅಂದರೆ ಹಿಂದೆ ಶಂಕರರಿಗಿಂತ ಮುಂಚೆ ಅದ್ವೈತವಿರಲಿಲ್ಲ ಎಂದು ಹೇಳಿಬಿಟ್ಟರು. ಇದು ಎಲ್ಲಿ ಎಂದು ಹೊರಗಿನಿಂದ ಬಂತು ಎಂದು. ಅದಕ್ಕೇನು ಅರ್ಥವಿಲ್ಲ, ಅದು ಮುಂದೆ ವಿಸ್ತಾರವಾಗಿ ಬರ್ತದೆ, ಮತ್ತೆ ಹೇಳೋಣ. ಈಗ ಇದಕ್ಕೆ ಉಲ್ಟಾ ಹೇಳುವವರಿದ್ದಾರೆ. ಏನು? ಬೌದ್ಧರದಿಂದ ಪ್ರಭಾವಿತರಾದರು ಎಂದು ಒಂದು ಪಂಗಡವರು ಹೇಳುವವರಾದರೆ, ಅಲ್ಲ, ಬೌದ್ಧ ಮತವೇ ಭಾರತ ದೇಶದಲ್ಲಿ ಎಲ್ಲ ವ್ಯಾಪ್ತಿಗೊಂಡಿತು, ಎಲ್ಲ ಕಡೆ ಹರಡಿಬಿಟ್ಟಿತು. ಅದನ್ನು ಸೋಲಿಸಿ ಅದನ್ನು ಸೋಲಿಸಿ ಅವರನ್ನು ಪೂರ್ತಿ ತೆಗೆದು ಬಿಡುವುದಕ್ಕೆ ಶಂಕರರು ಬಂದು ಎಲ್ಲ ಕಡೆ ಹೋಗಿ ಹೋಗಿ ಬೌದ್ಧ ಮತವನ್ನೆಲ್ಲ ಸೋಲಿಸಿಬಿಟ್ಟು ವೈದಿಕ ಮತವನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಅಲ್ಲ. ಇದು ಒಂದು ಎಕ್ಸ್ಟ್ರೀಮ್, ಇದು ಇನ್ನೊಂದು ಎಕ್ಸ್ಟ್ರೀಮ್. ಎರಡೂ ಭಾಷ್ಯದಲ್ಲಿ ಈ ಎರಡೂ ಕಂಡುಬರಲ್ಲ. ಸ್ವಾಮೀಜಿ ಹೇಳ್ತಾರೆ ಇದು ಎಕ್ಸ್ಟ್ರೀಮೇ. ಆ ಕಾಲದಲ್ಲಿ ಬೌದ್ಧರೇ ಮೆಜಾರಿಟಿ ಇದ್ದರು ಎಂದು ಮಾತಾಡೋದು ಶುರು ಮಾಡಿಬಿಟ್ಟು. ಯಾವ ಕಾಲದಲ್ಲಿ ಬೌದ್ಧರು ಮೆಜಾರಿಟಿ ಇಲ್ಲ. ಬುದ್ಧನ ಕಾಲದಲ್ಲಿ ಆಗಲಿ, ಬುದ್ಧನ ಕಾಲದ ನಂತರ 1000 ವರ್ಷಕ್ಕಾಗಲಿ ಅಲ್ಲೆಲ್ಲಿ ಬೌದ್ಧರಿದ್ದರು, ಆದರೆ ಮೆಜಾರಿಟಿ ಬೌದ್ಧರಿದ್ದರು ಎಂದು ಹೇಳೋಕ್ಕಾಗಲ್ಲ. ಮೆಜಾರಿಟಿ ವೈದಿಕರು ಅಂದರೆ ಹಿಂದೂಗಳೇ ಇದ್ದರು. ಅವರು ಹಿಂದೂಗಳೇ, ಅವರು ಬೌದ್ಧ ಹಿಂದೂಗಳು, ಇವರು ವೈದಿಕ ಹಿಂದೂಗಳು, ಅಷ್ಟೇ ವ್ಯತ್ಯಾಸ. ಇಬ್ಬರು ಹಿಂದೂಗಳೇ. ಅದಕ್ಕೋಸ್ಕರ ವೈದಿಕ ಹೇಳ್ತಾ ಇದ್ದೇನೆ ಅಷ್ಟೇ. ಅಂದರೆ ಬೌದ್ಧರಲ್ಲದ ಮಿಕ್ಕ ಹಿಂದೂಗಳೆಲ್ಲ ವೇದ ಪುರಾಣ ಸ್ಮೃತಿ ಎಲ್ಲ ನಾವೇ. ಆದ್ದರಿಂದ ಈ ಬೌದ್ಧವನ್ನು ಭಾರತ ದೇಶದಿಂದ ಸೋಲಿಸಿ ಇದನ್ನು ಹೊರಗೆ ಹಾಕುವುದಕ್ಕೆ ಬೌದ್ಧ ಶಂಕರರು ಬಂದು ಅದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಸರಿಯಾಗಿಲ್ಲ. ಏಕೆಂದರೆ ಬೌದ್ಧರ ಚರ್ಚೆ ಮಾಡಿದ್ದು ಶಂಕರರ ಜೀವನದಲ್ಲಿ ಒಬ್ಬ ಬೌದ್ಧ ಪಂಡಿತರ ಜೊತೆಗೆ ಚರ್ಚೆ ಮಾಡಲಿಲ್ಲ. ಒಂದಾಯಿತು. ಎರಡನೇದು ಹೇಳಲ್ಲ ಕಾರಣ. ನಾನೇ ಮರೆತು ಹೋಗ್ತೀನಿ. ಶಂಕರರು ಬೌದ್ಧ ಮತವನ್ನು ಭಾರತ ದೇಶದಿಂದ ಸೋಲಿಸಿ ಅದನ್ನು ಹೊರಗೆ ಹಾಕುವುದಕ್ಕೆ, ಹೊರಗೆ ಅಂದರೆ ಎಲಿಮಿನೇಟೆಡ್, ತೆಗೆದು ಹಾಕುವುದಕ್ಕೆ ಶಂಕರರೇನು ಪ್ರಯತ್ನ ಮಾಡಬೇಕಾಗಿಲ್ಲ. ಏಕೆ? ಶಂಕರರಿಗೆ ಮುಂಚೆನೇ ನೈಯಾಯಿಕರು ಮೀಮಾಂಸಕರು ಮಾಡಿಬಿಟ್ಟರು. ಕುಮಾರಲ ಭಟ್ಟ, ಜಯಂತ ಭಟ್ಟ ಮುಂತಾದವರಿದ್ದರು. ನೈಯಾಯಿಕರು ಟಫಾಗಿ ಬೌದ್ಧರ ಜೊತೆಗೆ ಚರ್ಚೆ ಮಾಡುತ್ತಿದ್ದರು ಶತಮಾನಗಳು. ಮೀಮಾಂಸಕರು ಮಾಡಿದ್ದಾರೆ. ಶಂಕರರಿಗೆ ಅಷ್ಟು ಮಾಡಬೇಕಾಗಿಲ್ಲ. ಅವರು ಬರುವ ಹೊತ್ತಿಗೆ ಎಲ್ಲ ಸರಿಯಾಗಿ ಆಯಿತು. ಇನ್ನೂ ಮೂರನೇ ಕಾರಣ ಹೇಳಲ್ಲ. ಈ ಮೂರನೇ ಕಾರಣ ಯಾರೂ ಎತ್ತುತ್ತಾ ಇಲ್ಲ. ಬೌದ್ಧರಲ್ಲೇ ಪರಸ್ಪರವಿತ್ತು. ನಮ್ಮಲ್ಲಿ ದ್ವೈತ ವಿಶಿಷ್ಟ ಅದ್ವೈತ ಹೇಗೆ ಪರಸ್ಪರ ಭೇದ ಚರ್ಚೆಗಳಿತ್ತೋ, ಬೌದ್ಧರಲ್ಲಿಯೂ ಭಯಂಕರ ಚರ್ಚೆ. ಕ್ಷಣಿಕ ವಿಜ್ಞಾನವಾದಿಗಳು ಶೂನ್ಯವಾದಿಗಳನ್ನೊಪ್ಪಲ್ಲ, ಶೂನ್ಯವಾದಿಗಳು ಕ್ಷಣಿಕ ವಿಜ್ಞಾನವಾದಿಗಳನ್ನೊಪ್ಪಲ್ಲ. ಅವರನ್ನು ಇವರೇ ಪರಸ್ಪರವಾಗಿ ಸೋಲಿಸಿಕೊಂಡು ಬಿಟ್ಟರು. ಹೀಗೆ ಶಂಕರನ್ನು ಮಾಡಬೇಕಾಗಿದ್ದು ಉಳಿಯಲೇ ಇಲ್ಲ. ಅದರಿಂದ ಶಂಕರರು ಬಂದೆಲ್ಲ ಬೌದ್ಧ ಮತವನ್ನೆಲ್ಲ ಸೋಲಿಸಿಬಿಟ್ಟು ಏನು ಮಾಡಿದ್ದಾರೆ? ವೈದಿಕವನ್ನು ಸ್ಥಾಪಿಸಿದ್ದಾರೆ. ಶಂಕರರು ಇಲ್ಲದಿದ್ದರೆ, ಶಂಕರರು ಬರದಿದ್ದರೆ ನಾವು ಇಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ ಎಂದು ನಾವು ಬರುತ್ತಿದ್ದೀವಿ. ವೇದ ಮಂತ್ರವೇ ಹೇಳೋಕ್ಕಾಗಲ್ಲ. ಇಲ್ಲೇನು ಹೇಳ್ತಾರೆ? ದಕ್ಷಿಣ ಭಾರತದಲ್ಲಿ ಪಂಡಿತರನ್ನು ಕೇಳಿದ್ದರೆ, ಶಂಕರಾಚಾರ್ಯರು ಬರದಿದ್ದರೆ ನಾವು ಏನೋ ವೇದ ಮಂತ್ರಗಳು ಹೇಳೋಕ್ಕಾಗ್ತಿಲ್ಲ, ನಾವು ಯಜ್ಞಯಾಗಗಳೇ ಆಗುತ್ತಿರಲಿಲ್ಲ, ನಾವೆಲ್ಲರೂ ಬೌದ್ಧರಾಗಿ ಬಿಡುತ್ತಿದ್ದೀವಿ. ಉತ್ತರ ಭಾರತದಲ್ಲಿ ಏನು ಹೇಳ್ತಾರೆ ಸಾಧುಗಳು? ಶಂಕರಾಚಾರ್ಯ ಇಲ್ಲದಿದ್ದರೆ ಹಮ್ ಬದ್ರಿನಾಥ್ ನೈ ಜಾ ಸಕ್ತೆ ಹೇ ಎಂದು ಹೇಳುತ್ತಿದ್ದೆ. ನಾನು ಎಷ್ಟೋ ಅವ್ರ ಬಾಯಿನಿಂದಲೇ ಕೇಳಿದ್ದೀನಿ. ಅದೇ ಶಂಕರಾಚಾರ್ಯ ಏನು बद्रीनाथ मूर्ति की स्थापना की उन्होंने, यदि शंकराचार्य नहीं होते तो हम बद्रीनाथ की यात्रा नहीं कर सकते थे ಈಗ ಹೇಳುತ್ತಿದ್ದಾರೆ. ನನಗೆ ಹೇಳಿದ ಅರ್ಥವಾಯಿತಾ ಹಿಂದಿಯಲ್ಲಿ? ಅಂದರೆ ನಾವು ಶಂಕರಾಚಾರ್ಯ ಇಲ್ಲದಿದ್ದರೆ ನಾವು ಬದ್ರಿನಾಥ ಯಾತ್ರೆನೇ ಮಾಡೋಕ್ಕಾಗುತ್ತಿರಲಿಲ್ಲ ಅಂದರೆ ಅಲ್ಲಿ ಅವರು ಹೇಳ್ತಾರೆ. ಅಂದರೆ ಶಂಕರಾಚಾರ್ಯರು ಹೀಗೆ ಬೌದ್ಧರನ್ನು ಸೋಲಿಸಿ ವೈದಿಕ ಮತವನ್ನು ಪುನರುದ್ಧಾರ ಮಾಡಿದ್ದಾರೆ. ಅಲ್ಲಿ ನೋಡಿದ್ದರೆ ಶಂಕರರು ಸಿದ್ಧಾಂತಪರವಾಗಿ ಸೋಲಿಸಿದ್ದು
ತನ್ನ ಪ್ರಸ್ಥಾನತ್ರಯಿ ಭಾಷೆಗಳಲ್ಲಿ ಎಲ್ಲೋ ಒಂದೆರಡು ಕಡೆ ಬಿಟ್ಟರೆ ಹೆಚ್ಚು ಬೌದ್ಧರನ್ನು ಪ್ರಧಾನ ಪಕ್ಷವಾಗಿಟ್ಕೊಂಡು ಪೂರ್ವಪಕ್ಷವಾಗಿಟ್ಕೊಂಡು ಖಂಡಿಸಲಿಲ್ಲ. ಸೂತ್ರ ಭಾಷ್ಯದಲ್ಲಿ ಸಾಂಖ್ಯವನ್ನು ಪ್ರಧಾನ ಪೂರ್ವಪಕ್ಷ ಇಟ್ಕೊಂಡರು. ಬೃಹದಾರಣ್ಯಕ ಮಿಕ್ಕದಲ್ಲಿ ದ್ವೈತಾದ್ವೈತಿಗಳನ್ನು ಇಟ್ಕೊಂಡರು ಅಷ್ಟೇ. ಶಂಕರರ ಮೇನ್ ಪೂರ್ವಪಕ್ಷಗಳು ವೈದಿಕರೇ, ಸಾಂಖ್ಯರು ದ್ವೈತಾದ್ವೈತಿಗಳು. ಇವರನ್ನೇ ಖಂಡಿಸುವುದು ಎಲ್ಲ ಕಡೆ ಪ್ರಸ್ಥಾನತ್ರಯಿ ಭಾಷ್ಯದಲ್ಲಿ ಮತ್ತೆ 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 ಕಂಡು ಬರ್ತದೆ. ಮಂಡನ ಮಿಶ್ರ ಯಾರು? ನಮ್ಮವರೇ ಅಲ್ಲವೇ? ನಮ್ಮವರನ್ನೇ ಚರ್ಚೆ ಮಾಡಿ ಸೋಲಿಸಿದ್ದು ಹೊರತು ಬೌದ್ಧರನ್ನು ಸೋಲಿಸಿದ್ದು ಎಲ್ಲಿ ಕಂಡು ಬರಲ್ಲ. ಏಕೆಂದರೆ ಅದು ಬೇರೆಯವರೇ ಮಾಡಿಕೊಂಡು ಬಿಟ್ಟರು. ಅದು ಆಲ್ರೆಡಿ ಆಗೇ ಬಿಟ್ಟಿತ್ತು, ಶಂಕರ ಕಾಲದಕ್ಕೆ ಅದು ಕಮ್ಮಿ ಆಗೇ ಬಿಟ್ಟಿತ್ತು. ಅಂದರೆ ನೈಯಾಯಿಕರು, ಮೀಮಾಂಸಕರು, ಬೌದ್ಧರಲ್ಲಿರುವ ಬೌದ್ಧರು ಮಾಡಿದ್ದಾರೆ. ಆದ್ದರಿಂದ ಇದು ಈ ಇಸ್ಲಾಂ ಕ್ರಿಸ್ತು ಮತ ಬಂದ ನಂತರ ಹಿಂದೂ ಬೌದ್ಧ ಹೀಗೆ ವೈದಿಕರು ಬೌದ್ಧರೆಂದು ವಿರೋಧ ಮಾಡುವುದು, ಅವರೆಲ್ಲರೂ ಒಂದು ನಾವೆಲ್ಲರೂ ಒಂದು, ಈ ಪಂಗಡಗಳು ವಿಂಗಡ ಹಿಂದೆ ಇರಲಿಲ್ಲ. ಈ ಜಾತಿಯಾದ ಪಂಗಡಗಳು ಇತ್ತೀಚೆಗೆ ಭಯಂಕರ ಮಾಡ್ತಾ ಇದ್ದಾರೆ. ಈ ಅಂಬೇಡ್ಕರ್ ಬುದ್ಧಿಯಿಂದ ಮೋದಿ ಇಷ್ಟು ಯಾವಾಗಲೂ ಇರಲಿಲ್ಲ. ಈ ಮೋದಿ ಮಾಡುತ್ತಿರುವಂಥ ಮೂರ್ಖತನ ಎಲ್ಲಿಯೂ ಇರಲಿಲ್ಲ. ಏಕೆಂದರೆ ಬೌದ್ಧರಲ್ಲಿಯೂ ಪರಸ್ಪರ ಚರ್ಚೆಗಳಿರುತ್ತಿತ್ತು. ಅವರೆಲ್ಲರೂ ಒಂದೇ ಎಂದೇನೆಲ್ಲ ಚರ್ಚೆಗಳು ಎಲ್ಲಿಯಾದರೂ ನಡೆಯುತ್ತಿತ್ತು, ಅವರಲ್ಲಿ ನಡೆಯುತ್ತಿತ್ತು. ನಮ್ಮಲ್ಲಿ ಮತ್ತೆ ಮೀಮಾಂಸಕ ವೈದಿಕ ನಡೆಯುತ್ತಿತ್ತು, ಮತ್ತು ನೈಯಾಯಿಕ ಅದ್ವೈತಿಗಳದ್ದು ನಡೆಯುತ್ತಿತ್ತು, ಮತ್ತು ಜೈನರು ಬೌದ್ಧರಲ್ಲಿ ನಡೆಯುತ್ತಿತ್ತು, ಬೌದ್ಧರು ನೈಯಾಯಿಕರು ನಡೆಯುತ್ತಿತ್ತು, ನೈಯಾಯಿಕರಲ್ಲಿ ಬೌದ್ಧರು, ಬೌದ್ಧರಲ್ಲಿ ಬೌದ್ಧರು, ಎಲ್ಲದೂ ಚರ್ಚನೆ ಪರಸ್ಪರ ನಡೆಯುತ್ತೇ ಇತ್ತು. ಆದ್ದರಿಂದ ಒಂದು ಆಲ್ ಬೌದ್ಧರನ್ನು ಒಟ್ಟಿಗಿಡುವುದು, ಆಲ್ ವೈದಿಕರನ್ನು ಒಟ್ಟಿಗಿಡುವುದು, ಇದು ಏನು ಬುದ್ಧಿಯಪ್ಪ? ಈ ಇಸ್ಲಾಂ ಕ್ರಿಸ್ತು ಬುದ್ಧಿ, ಈ ಮೋದಿ ಟೈಪ್ ಆಫ್ ಬುದ್ಧಿ, ಅಂಬೇಡ್ಕರ್ ಟೈಪ್ ಆಫ್ ಬುದ್ಧಿ ಅಲ್ಲವೇ? ಆದ್ದರಿಂದ ಇದು ಬೌದ್ಧರನ್ನು ಸೋಲಿಸುವುದಕ್ಕೆ ಶಂಕರರೇ ಬೇಕಾಗಿಲ್ಲ. ಕುಮಾರಲ ಭಟ್ಟ ಇದ್ದರು, ಜಯಂತ ಭಟ್ಟಾದಿ ನೈಯಾಯಿಕರಿದ್ದರು, ಅಷ್ಟೇ ಅಲ್ಲದೆ ಬೌದ್ಧರೇ ಇದ್ದರು, ಅವರಲ್ಲಿ ಆಯಿತು. ಆದ್ದರಿಂದ ಶಂಕರ ವಿಜಯಗಳಲ್ಲಿ ಏನು ಹೇಳ್ಕೊಡ್ತಾರೆ? ಶಂಕರರೇ ಎಲ್ಲ ಬೌದ್ಧರನ್ನು ನಾಶ ಮಾಡಿ, ಶಂಕರ ಒಬ್ಬರೇ ಮಾಡಿದ್ದಾರೆ, ಮಿಕ್ಕ ಯಾರೇನು ಎಲ್ಲ ಸುಮ್ಮನೆ ಕೂತಿದ್ದಾರೆ, ಏನು ಜಪ್ ಮಾಡ್ಕೊಳ್ತಾ ಇದ್ದಾರೆ, ಯಾರೇನು ಮಾಡಲಿಲ್ವ? ಆದ್ದರಿಂದ ಇವೆಲ್ಲ ಕಲ್ಪನೆಗಳು, ಏಕಪಕ್ಷವಾಗಿ ಎಕ್ಸ್ಟ್ರೀಮ್ ಜನರಲೈಸೇಷನ್ಸ್ ಇವು. ಇದೆಲ್ಲ ಸರಿ ಮಾಡುವುದಕ್ಕೆ ಸ್ವಾಮೀಜಿ ಇಷ್ಟೆಲ್ಲ ಪುಸ್ತಕ ಬರೆಯಬೇಕಾಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.